ನೋಡಿ ವೀಕ್ಷಕರೇ, ಇದೇ ಕಾರು ಅದ್ರಲ್ಲಿ ಒಂದು ಸಂಕನ್ ಇತ್ತು ಸರ್, ಸ್ಲ್ಯಾಬ್ ಅಲ್ಲಿ ಸಂಕನ್ ಇತ್ತು. ಸೊ ಸಂಕನ್ನು ಕಾಣದೇ ಇದನ್ನ ಕವರ್ ಮಾಡೋಕ್ಕೋಸ್ಕರ ಜಸ್ಟ್ ಫ್ಲಾಟ್ ಕೊಟ್ಟಿದ್ದೀವಿ. ಆ ಫ್ಲಾಟ್ ಎಲ್ಲ ಎಂಡ್ ಆಗುತ್ತೆ ಮೇಲೆ ನಾವು ಕರ್ವ್ ಆಗಿ ತೊಗೊಂಡೋಗಿವಿ ಸರ್. ಅಂಡ್ ಅಲ್ಲಿಗೂ ನಾವು ಕೋಲೆಟ್ ಪ್ರೊವೈಡ್ ಮಾಡಿದ್ವಿ. ಅದೆರಡು ಮಧ್ಯೆ ಒಂದು ಮತ್ತೆ ಟ್ರೂ ಸೀಲಿಂಗ್ ಗ್ಯಾಪ್ ಬಿಟ್ಟು ಮತ್ತೆ ನಾವು ರೈಟ್ ಹ್ಯಾಂಡ್ ಸೈಡ್ ನೋಡಿದಾಗ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಪೆರಿಫೆರಲ್ ಫಾಲ್ ಸೀಲಿಂಗ್ ತೊಗೊಂಡಿವಿ ಸರ್. ವೀಕ್ಷಕರೇ, ಸ್ಟ್ರೇಟ್ ತಗೊಳ್ಳೋ ಒಂದು ಡ್ರಾವರ್ ಅನ್ನ ಕ್ರಾಸ್ ತಗೊಂಡಿದ್ದಾರೆ. ಸ್ಟ್ರೇಟ್ ಆಗಿ ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಇಲ್ಲಿ ಸ್ವಲ್ಪ ಕ್ರಾಸ್ ತಗೊಂಡಿದ್ದಾರೆ. ಇಷ್ಟು ಜಸ್ಟ್ ಒಂದು ಟ್ವೀಕ್ ಮಾಡೋದ್ರಿಂದ ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜ್ ಆಗುತ್ತೆ, ಕಾಣುತ್ತೆ ಸರ್. ಕಾಸ್ಟ್ ಕೂಡ ಸೇಮ್ ಆಗುತ್ತೆ. ಕಾಸ್ಟ್ ಸೇಮ್ ಇರುತ್ತೆ. ಜಸ್ಟ್ ಒಂದು ಶೆಲ್ಫ್ ಕೇಳಿದ್ರು ಕಸ್ಟಮರ್, ಸೊ ಅದು ಲೆಫ್ಟ್ ಹಾಕಿದ್ವಿ. ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಪೀಸ್ ನಮ್ಮ ಹತ್ರ ಮಿಕ್ಕಿರುತ್ತೆ ಸೈಟ್ ಅಲ್ಲಿ. ಸೊ ಅದು ವೇಸ್ಟ್ ಮಾಡೋದ್ ಬದಲು ಈ ತರ ಇಂಪ್ಲಿಮೆಂಟ್ ಮಾಡೋ ಅಂತ ಇಲ್ಲಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದಾಗ ಕನ್ಸೀಲ್ ಡೋರ್ ಬರುತ್ತೆ ಸರ್. ಸೊ ಮೇಡ ಇದೆ ಅಂತ ತೊಗೊಂಡಿದ್ದೀವಿ. ಈ ತರ ಕನ್ಸೀಲ್ ಡೋರ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದು ಇನ್ನೊಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಸ್ಕ್ರೀನ್ ಮೇಲೆ ನೋಡಿರುವಂತಹ 15 ಲಕ್ಷದಲ್ಲಿ ಒಂದು ಸೂಪರ್ ಆಗಿರುವಂಥ ಮನೆಯನ್ನು ಇವತ್ತು ನಮ್ಮ ವಿವಾ ಡಿಸೈನರ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೀ. ಒಂದು 10 ಲ್ಯಾಕಲ್ಲಿ ಏನು ಮಾಡ್ಬೋದು, 15 ಲ್ಯಾಕಲ್ಲಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಪ್ಲೇ ಲಿಸ್ಟ್ ಇದೆ ಅವ್ರದ್ದು, ನೋಡೋದನ್ನು ಮರಿಬೇಡಿ. ಸೊ ನಿಮ್ಮ ಮನೆಯೂ ಕೂಡ ಕ್ವಾಲಿಟಿ ಬೇಕು, ಲೇಟೆಸ್ಟ್ ಅಪ್ಡೇಟೆಡ್ ಡಿಸೈನ್ ಬೇಕು, ಕಂಟೆಂಪ್ರರಿ ಬೇಕು, ಮಾಡರ್ನ್ ಬೇಕು, ಕ್ಲಾಸಿಕ್ ಬೇಕು ಅಂತಂದರೆ ಡೆಫಿನೆಟ್ಲಿ ವಿವಾದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಭಿಷೇಕ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೇನೆ. ಲಾಸ್ಟ್ ವಿಡಿಯೋ ನಮ್ಮ ಒಂದು ಒಳ್ಳೆ ಮನೆ ತೋರಿಸಿದ್ವಿ. ಹೌದು 10 ಲ್ಯಾಕಲ್ಲಿ. ತುಂಬ ಜನರಿಗೆ ಡೌಟ್ ಬಂದಿತ್ತು, ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಅದ್ರ ಕ್ಲಾರಿಫಿಕೇಶನ್ ಸ್ವಲ್ಪ ಕೊಡ್ಬೋದು ಸರ್? ಬೇಸಿಕ್ಲಿ ಸರ್, ಆ ಮನೆ ಬಂದು ನಾವು ಆ ವಿಡಿಯೋಲಿ ಹೇಳ್ದಂಗೆ ಅದು ಹಾಫ್ ಸೈಟ್, ಅದು 20-30. ಅಂಡ್ ಅಗೇನ್ ಓನರ್ ತೊಗೊಂಡಾಗ ನಾವು ಮಾಡೋದ್ರಲ್ಲಿ ಜಸ್ಟ್ ಒಂದು ಬೆಡ್ರೂಮ್, ಇನ್ನೊಂದು ಬೆಡ್ರೂಮ್ ಇಂದ ನಾವು ಕಲರ್ ಸಜೆಷನ್ ಕೊಟ್ಟಿದ್ದೀವಿ. ಯಾಕಂದ್ರೆ ಅದೆಲ್ಲ ಬಂದು ರೆಡಿಮೇಡ್ ಫರ್ನಿಚರ್ಸ್ ಕಸ್ಟಮರ್ಸ್ ಪ್ಲೇಸ್ ಮಾಡೋದು, ಪ್ಲಸ್ ಅವ್ರ ಮನೇಲಿ ಏನೇನು ಮುಂಚಿತ್ತು ಅದನ್ನ ಪ್ಲೇಸ್ ಮಾಡೋದು. ಸೊ ಅದಕ್ಕೋಸ್ಕರ 10 lakhs ವರ್ಕೌಟ್ ಆಗಿದೆ. ಇಟ್ಸ್ ಜಸ್ಟ್ ಲೈಕ್ 1 BHK. ಎಸ್ ಎಸ್, ಅಪ್ರಾಕ್ಸಿಮೇಟ್ ಅಲ್ವಾ? ಹೌದು. ಸೊ 2 BHK 3 BHK ಅವ್ರು 10 ಲ್ಯಾಕಲ್ಲಿ ಕೇಳಿದ್ರೆ ಸ್ವಲ್ಪ ಸೇಮ್ ಪ್ಯಾಟರ್ನ್ ಕೇಳಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಮಾಡ್ಕೊಡ್ತಾರೆ, ಮಾಡ್ಕೊಡಲ್ಲ ಅಂತ ಎಲ್ಲ, ಅದಕ್ಕೆ ತಕ್ಕಾದಂಥ ಪ್ಯಾಕೇಜಸ್ಗಳಿರ್ತವೆ. ಸೊ ಇದೊಂದು ಕ್ಲಾರಿಫಿಕೇಶನ್. ಲಾಸ್ಟ್ ವಿಡಿಯೋದು ಯಾರು ಲಾಸ್ಟ್ ವಿಡಿಯೋ ನೋಡಿಲ್ಲ ಅವ್ರು ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರೆಸ್ಪಾನ್ಸ್ ಯಾವ ಥರ ಬಂತು ಸರ್? ತುಂಬ ಚೆನ್ನಾಗಿ ಬಂತು ಸರ್. ನಂಬರ್ ಆಫ್ ವಾಕಿನ್ಸ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಚೆನ್ನಾಗಿ ಬಂತು. ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು. ಕಮೆಂಟ್ ಸೆಕ್ಷನ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಪ್ರಾಜೆಕ್ಟ್ ಹಾಗೆ ಚೆನ್ನಾಗಿ ಬಂದಿತ್ತು. ಸೊ ನಾವು ವಿಡಿಯೋ ತೋರಿಸಿ ತುಂಬ ಚೆನ್ನಾಗಿ ತೋರಿಸಿದ್ವಿ. ಸೂಪರ್. ಇವತ್ತು ಇಲ್ಲಿದ್ದೀವಿ ಸರ್ ನಾವು ಇವಾಗ? ಸರ್ ಇವತ್ತು ನಾವು ದೊಡ್ಡಬಳ್ಳಾಪುರದಲ್ಲಿ ಇದ್ದೀವಿ ಸರ್. ದೊಡ್ಡಬಳ್ಳಾಪುರ? ಹೌದು. ಸ್ವಲ್ಪ ದೂರ ಬಂದ್ಬಿಟ್ಟಿದ್ದೀರಾ? ಹೌದು ಸರ್. ನಿಮ್ಮ ಕೋಗಿಲೆ ಆಫೀಸ್ ಮಾಡೋದ್ರಿಂದ ಈ ಕಡೆ ಬಂದಿದ್ದೀವಿ ಸರ್. ಇದು ಹೇಳಬೇಕು ನಾವು. ಕೋಗಿಲೆಯಲ್ಲಿ ಆಫೀಸ್ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಹೆಸರುಘಟ್ಟ ಈ ಕಡೆ ಇರೋರು ಎಲ್ಲರೂ ಕೂಡ, ಯಲಹಂಕ, ಪ್ರತಿಯೊಬ್ಬರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ದೊಡ್ಡಬಳ್ಳಾಪುರದಲ್ಲೂ ಕೂಡ ಇವರು ಇವಾಗ ವರ್ಕ್ ಮಾಡ್ತಾ ಇದ್ದಾರೆ. ದೂರ ಆಗುತ್ತೆ, ಯಾರು ಬರಲ್ಲ ಅಂತ ಬೇರೆ ಕಂಪ್ನೀಸ್ ಅವ್ರು ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ, ವಿವಾದವ್ರು ಇದ್ದಾರೆ. ಸರ್ ದೊಡ್ಡಬಳ್ಳಾಪುರದಲ್ಲಿ ಕ್ಲೈಂಟ್ ನೇಮ್ ತಿಳ್ಕೊಬೋದು ಸರ್? ಸರ್ ಮೊಹಮ್ಮದ್ ಅಂತ ಸರ್. ಮೊಹಮ್ಮದ್ ಸರ್. ಹೌದು ಸರ್. ಏನು ಮಾಡಿದ್ರು ಸರ್ ಇವ್ರ ಮನೇಲಿ? ಸರ್ ಇವ್ರ ಮನೆ ಟೋಟಲಿ ಡ್ಯೂಪ್ಲೆಕ್ಸ್ ಮಾಡಿದ್ದೀವಿ. ಅಂಡ್ ದೆನ್ ಇನ್ನೂ 2 BHK ಹೌಸ್ ಮಾಡಿದ್ದೀವಿ. ಸೊ ಅದು ಎಂಟರ್ ಆಗಿ ಮಾಡ್ಕೊಟ್ಟಿದ್ದೀವಿ. ಎಂಟೈರ್ ಆಗಿ ಮಾಡ್ಕೊಟ್ಟಿದ್ದಾರೆ. ಬಟ್ ಈ ಡೂಪ್ಲೆಕ್ಸ್ ಹೌಸ್ ನ ಮನೆದು 15 ಲ್ಯಾಕ್. 15 ಲ್ಯಾಕ್. ಹೌದು. ಓಕೆ ಓಕೆ ಓಕೆ. ಸೊ ಇಲ್ಲಿ ಏನೇನು ಕ್ರಿಯೇಟ್? ಇಲ್ಲಿ ಮೇನ್ ಆಗಿ ಸರ್ ವುಡ್ ವರ್ಕ್ ಫುಲ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಟಿವಿ ಯೂನಿಟ್ಸ್, ಕಿಚನ್ಸ್, ವಾರ್ಡ್ರೋಬ್ಸ್ ವಿತ್ ಒಂದು ಕಾಟ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಫಾಲ್ ಸೀಲಿಂಗ್ ಮಾಡ್ಕೊಟ್ಟಿದ್ದೀವಿ. ಸೊ ಈ ತರ ಎಂಡ್ ಟು ಎಂಡ್ ಒಂದು ಇಂಟೀರಿಯರ್ಸ್ ಏನ್ ಬೇಕು ನಾವೆಲ್ಲ ಮಾಡ್ಕೊಟ್ಟಿದ್ದೀವಿ. ಎಷ್ಟು BHK ಸರ್ ಇದು? ಸರ್ ಟೋಟಲಿ 3 BHK ಬರುತ್ತೆ ಸರ್. ಇದು 3 BHK. ಹೌದು ಸರ್. ಸೂಪರ್ ಆಗಿ ಮಾಡಿದ್ದೀರಾ. ನಿಮಗೂ ಕೂಡ ಒಂದು ಮಾಡರ್ನ್ ಜೊತೆಯಲ್ಲಿ ಕ್ಲಾಸಿಕ್ ಟಚ್ ಬೇಕು ಅಂತಂದ್ರೆ ಈ ಮನೆ ನೋಡಲೇಬೇಕು. ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಮನೆ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಪ್ರೈಸ್ ಬಗ್ಗೆ ಮಾತಾಡೋಣ. ಈ ಮನೆಯ ಎಕ್ಸಾಕ್ಟ್ ಬಜೆಟ್ ಎಷ್ಟಾಯ್ತು ಸರ್? 15 lakhs ಪ್ಲಸ್ GST ಮಾಡಿದ್ವಿ ಸರ್. 15 lakh ಪ್ಲಸ್ GST. ಹೌದು ಸರ್. 3 BHK ಡೂಪ್ಲೆಕ್ಸ್ಗೆ. ಡೂಪ್ಲೆಕ್ಸ್ ಹೌದು ಸರ್. ಅಲ್ವಾ? ಎಸ್ ಎಸ್. ಬನ್ನಿ ಮನೆ ನೋಡ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ. ಸರ್ ಇದು ಯಾವ ಟೈಮಲ್ಲಿ ಬಂದಿದ್ರು ಸರ್? ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲೇ ಬಂದಿದ್ರು. ಸೊ ಇನ್ನು ಏನು ಫೌಂಡೇಶನ್ಸ್ ನಡೀತು ಅವಾಗಲೇ ಬಂದಿದ್ರು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಮ್ಮ ಇನ್ಪುಟ್ಸ್ ಕೊಡೋಕೆ ಚೆನ್ನಾಗಿದೆ ಸರ್. ನೀವು ಸಿವಿಲ್ ಇನ್ಪುಟ್ ಏನೇನು ಕೊಟ್ರಿ ಸರ್ ಇಲ್ಲಿ? ಸರ್ ಬೇಸಿಕಲಿ ಇವ್ರದ್ದು ನಾವು ಇಲ್ಲಿ ಫ್ಲೋರಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಇನ್ಪುಟ್ಸ್ ಆಗಿರ್ಬೋದು, ಪ್ಲಸ್ ನೀವು ನೋಡಿದಂಥ ಮೇನ್ ಡೋರ್ಸ್ ಆಗಿರ್ಬೋದು, ಈ ಪ್ರತಿಯೊಂದು ಸಜೆಷನ್ ನಾವು ನಮ್ಗೆ ಕೊಟ್ಟಿದ್ದೀವಿ ಸರ್ ಇಲ್ಲಿಗೆ. ಡಿಸೈನ್ ಇರ್ಬೋದು, ವೆಂಡರ್ ಇರ್ಬೋದು, ಟೋಟಲಿ ಸರ್ ಎಲ್ಲ ಏನಿದೆ ನಾವು ಇದನ್ನ ಸಜೆಸ್ಟ್ ಮಾಡ್ಕೊಟ್ಟಿದ್ದೀವಿ. ಸಜೆಷನ್ ಒಂದೇನಾ? ಪ್ರಿಕ್ಯೂರ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ? ಪ್ರಿಕ್ಯೂರ್ ಮಾಡ್ಕೊಡೋದು ಮಾಡ್ಕೊಡ್ತೀವಿ ಸರ್. ಪ್ಲಸ್ ಇನ್ಸ್ಟಾಲೇಷನ್ ಕೆಲವರು ಕೇಳಿದ್ದಾರೆ, ಅವಾಗ ಏನು ಮಾಡ್ತೀವಿ, ನಮ್ಮ ಕಡೆ ಪ್ರಿಕ್ಯೂರ್ ಮಾಡಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಸರ್. ಎಂಡ್ ಟು ಎಂಡ್ ಸಪೋರ್ಟ್ ಏನಾದ್ರು ಕಸ್ಟಮರ್ ಬೇಕಾಗಿತ್ತು ಅಂದ್ರೆ ಇಂಟೀರಿಯರ್ ಬಿಟ್ಟು ಬೇರೆದ್ರಲ್ಲೂ ಬೇಕು ಅಂದಾಗ ನಾವು ಇವಾಗ ಡಿಸೈನ್ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್. ಪ್ರೊವೈಡ್ ಮಾಡ್ತೀವಿ ಸರ್. ಬನ್ನಿ ಸರ್ ಒಳಗಡೆ ಬಂದ್ಬಿಡೋಣ. ಒಂದು ಸ್ಪೇಸಸ್ ಆಗಿರುವಂತಹ ಲಿವಿಂಗ್ ಅನ್ನ ಇವತ್ತು ನೋಡ್ತಾ ಇದ್ದೀವಿ ವೀಕ್ಷಕರೇ. ಫಸ್ಟ್ ಸೀಲಿಂಗ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ವಾಟ್ ಅಬೌಟ್ ಸೀಲಿಂಗ್? ಸೀಲಿಂಗ್ ನಾವಿಲ್ಲಿ 2 ಕಡೆ ಡಿವೈಡ್ ಮಾಡ್ಕೊಂಡಿವಿ ಸರ್. ಏನಕ್ಕೆ ಮೇಲ್ಗಡೆ ಬಂದು ಅವ್ರದ್ದೊಂದು ಡ್ರಾಪ್ ಇತ್ತು. ಸೊ ಅದಕ್ಕೋಸ್ಕರ ಈ ಕಡೆ ನಾವೇನು ಮಾಡಿದ್ವಿ, ಎಂಟೈರ್ ಡ್ರಾಪ್ ನ ಕವರ್ ಮಾಡಿದ್ರೆ ಫಾಲ್ ಸೀಲಿಂಗ್ ತಗೊಂಡಿದ್ದೀವಿ. ಅದು ನಾವು ಕರ್ವ್ ಕೊಟ್ಟಿದ್ವಿ ಸರ್. ಬೇಸಿಕಲಿ ಈ ಕಡೆ ಬಂದಾಗ ಏನು ಮಾಡ್ಕೊಂಡಿದ್ದೀವಿ ಅಂದ್ರೆ ಈ ಕವರ್ ಈ ತಾನೆ. ಎಸ್ ಸರ್. ನೋಡಿ ವೀಕ್ಷಕರೇ, ಇದೇ ಕರ್ವ್. ಅದ್ರಲ್ಲಿ ಒಂದು ಸಂಕನ್ ಇತ್ತು ಸರ್, ಸ್ಲ್ಯಾಬ್ ಅಲ್ಲಿ ಸಂಕನ್ ಇತ್ತು. ಸೊ ಸಂಕನ್ನು ಕಾಣದೇ ಇದನ್ನ ಕವರ್ ಮಾಡೋಕ್ಕೋಸ್ಕರ ಜಸ್ಟ್ ಫ್ಲಾಟ್ ಕೊಟ್ಟಿದ್ದೀವಿ. ಆ ಫ್ಲಾಟ್ ಎಲ್ಲ ಎಂಡ್ ಆಗುತ್ತೆ ಮೇಲೆ
ಮೇಲೆ ನಾವು ಕರ್ವ್ ಆಗಿ ತೊಗೊಂಡೋಗಿವಿ ಸರ್. ಅಂಡ್ ಅಲ್ಲಿಗೂ ನಾವು ಕೋಲೆಟ್ ಪ್ರೊವೈಡ್ ಮಾಡಿದ್ವಿ. ಅದೆರಡು ಮಧ್ಯೆ ಒಂದು ಮತ್ತೆ ಟ್ರೋಸಿನಿಂಗ್ ಗ್ಯಾಪ್ ಬಿಟ್ಟು ಮತ್ತೆ ನಾವು ರೈಟ್ ಹ್ಯಾಂಡ್ ಸೈಡ್ ನೋಡಿದಾಗ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಪೆರಿಫೆರಲ್ ಫಾಲ್ಸಿಂಗ್ ತೊಗೊಂಡಿವಿ ಸರ್. ಅದು ಒಳಗಡೆ ನಾವು ಯಾವ್ದಾದ್ರು ಐಲ್ಯಾಂಡ್ ಹೋಗಿದ್ರೆ ಏನ್ ಮಾಡಿದೀವಿ ಹೆಕ್ಸಾಗನ್ ಶೇಪ್ಸ್ ಡಿವೈಡ್ ಮಾಡ್ಕೊಂಡ್ವಿ ಸರ್. ಸೊ ಅದ್ರ ಹೆಕ್ಸಾಗನ್ ಡಿವೈಡ್ ಮಾಡ್ಕೊಂಡು ಈಚ್ ಅಂಡ್ ಎವ್ರಿ ಹೆಕ್ಸಾಗನ್ಗೂ ನಾವು ಚಿಕ್ಕ ಚಿಕ್ಕದು ಪ್ರೊಫೈಲ್ ಇದು ಲೈಟ್ ಕೊಟ್ಟಿದ್ದೀವಿ, ಪ್ಯಾನಲ್ ಲೈಟ್ಸ್. ಅಂಡ್ ಅದರ ಸೆಂಟರ್ ಪ್ಲೇಸ್ಮೆಂಟ್ ಅಲ್ಲಿ ನಾವು ಫ್ಯಾನ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಒಂಥರ ಇದು ಹನಿಕಾಮ್ ಡಿಸೈನ್ ತರ ಹನಿಕಾಮ್ ಡಿಸೈನ್ ತಗೊಂಡಿದ್ದೀವಿ ಸರ್ ಇದು. ಓಕೆ, ನೈಸ್ ಸರ್. ಟಿವಿ ಯೂನಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಟಿವಿ ನೋಡ್ಬೋದು ಸರ್, ಆಲ್ಮೋಸ್ಟ್ ನಾವಿಲ್ಲಿ 3 ಎಲಿಮೆಂಟ್ಸ್ ಇನ್ಕ್ಲೂಡ್ ಮಾಡಿದ್ವಿ ಸರ್. ಫಸ್ಟ್ ಒಂದು ಬಂದು ವುಡನ್ ಬಿಲ್ಡಿಂಗ್ ತಗೊಂಡಿದ್ದೀವಿ. ಈ ವುಡನ್ ಬಿಲ್ಡಿಂಗ್ ಇಲ್ಲಿ ಪ್ಲೇಸ್ ಮಾಡಿದ್ವಿ ಅಂದ್ರೆ ನಮ್ಮ ಸೋಫಾ ವಾಲ್ ಏನು ಬರ್ತಾ ಇದೆ ಅದಕ್ಕೆ ವುಡನ್ ಬಿಲ್ಡಿಂಗ್ ಕೊಟ್ಟಿದ್ದೀವಿ. ಸೊ ಆ ಒಂದು ಥೀಮ್ ಮ್ಯಾಚ್ ಅಲ್ಲಿ ವುಡನ್ ಬಿಲ್ಡಿಂಗ್ ಇಲ್ಲಿ ಪ್ಲೇಸ್ ಮಾಡ್ಕೊಂತೀವಿ. ಅಂಡ್ ಹಿಂಭಾಗ ಬಂದಾಗ ಸರ್ WPC ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಗಿವನ್ ದಟ್ ಇದಕ್ಕೆ ನಾವು ಅಗೇನ್ ಬ್ರೌನ್ ಶೇಡ್ ಹೋಗಿದ್ವಿ, ವುಡನ್ ಬಿಲ್ಡಿಂಗ್ ಶೇಡ್ ಹೋಗಿದ್ವಿ. ಅಂಡ್ ಇದು ಎಂಟೈರ್ಲಿ ಬಂದು ಸ್ಟೋನ್ ಫಿನಿಶ್ ಇರುವಂತಹ ಒಂದು ಪ್ಯಾನಲ್ಸ್ ಅಂದ್ರೆ ಲ್ಯಾಮಿನೇಟ್ ಇದು. ಸೊ ಅದನ್ನ ನಾವು ಸ್ಕ್ವೇರ್ ಆಗಿ ಕೊಡ್ತಾರೆ ಇದನ್ನ ಜಸ್ಟ್ ಕಟ್ ಔಟ್ ಮಾಡ್ಕೊಂಡಿದ್ದೀವಿ, ಟ್ರಯಾಂಗಲ್ ಶೇಪ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇದು ಒಳ್ಳೆ ಐಡಿಯಾ ಸರ್. ಇದು ಆಕ್ಚುಲಿ ನೋಡಿ, ಒಂದು ಒಳಗಡೆ ಟಕ್ಕಿನ್ ಮಾಡ್ದಂಗೆ ಇರುತ್ತೆ, ಟಕ್ಕಿನ್ ಮಾಡಂಗೆ ಬರುತ್ತೆ. ಪ್ಲಸ್ ಇನ್ನು ಇಲ್ಲಿ ಕೋಲೆಟ್ ಬೇರೆ ರನ್ ಆಗುತ್ತೆ, ಇನ್ನು ಹಾಕಿಲ್ಲ ಬಟ್ ಇಲ್ಲಿ ಕೋಲೆಟ್ ಹಾಕಿದಾಗ ಏನಾಗುತ್ತೆ ಇದು ಹೈಲೈಟ್ ಆಗಿ ಕಾಣುತ್ತೆ ನಿಮಗೆ, ಚೆನ್ನಾಗಿರುತ್ತೆ. ಸೊ ಎರಡು ಕಡೆ ಬೀಡಿಂಗು ಮಧ್ಯದ ನಾವು ಇದರ ಪ್ಲೇಸ್ ಮಾಡ್ಕೊಬಹುದು ಸರ್. ದಿಸ್ ಇಸ್ ಯೂನಿಕ್ ಡಿಸೈನ್, ವೆರಿ ಮಚ್ ಯೂನಿಕ್ ಸರ್. ಇದು ತುಂಬಾ ಚೆನ್ನಾಗಿ, ಯಾಕಂದ್ರೆ ಕೆಲವೊಬ್ರು ಓನ್ಲಿ ಈ ಶೀಟ್ ಅನ್ನು ಯೂಸ್ ಮಾಡ್ತಾರೆ, ಇಲ್ಲ ರಾಫ್ಟರ್ ಯೂಸ್ ಮಾಡ್ತಾರೆ. ಆಮೇಲೆ ರಾಫ್ಟರ್ ಯೂಸ್ ಮಾಡಿದ್ರು ಅದು ಸೈಡಲ್ಲಿ ಕೊಟ್ಟು ಮಧ್ಯದ ಮಾತ್ರ ಫುಲ್ ತಗೊಂಡು, ಸೊ ಆ ಥರ ಆಗೋದು ಬಂದು ನಾವು ಒಂದೇ ಪೋರ್ಷನ್ ಎರಡನ್ನೂ ತಗೊಂಡು ಹೋಗಿದ್ವಿ. ಡಿಸೈನ್ ಬ್ರೇಕ್ ಮಾಡಿದ್ವಿ. ಓಕೆ, ಸೊ ಈ ಕಡೆ ಕೂಡ ಸೇಮ್ ಮೋಲ್ಡಿಂಗ್ಸ್ ಸೇಮ್ ಮೋಲ್ಡಿಂಗ್ ಕಂಟಿನ್ಯೂ ಮಾಡೋದು ಅಂದ್ರೆ ಸರ್. ಎರಡು ಕಡೆ ಮತ್ತೆ ಡಿಸೈನ್ ಲೈಟ್ ಬರುತ್ತೆ, ಸೊ ನೋಡಿದಾಗ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಸೂಪರ್ ಸೂಪರ್. ಬಾಟಮ್ ಸರ್, ಬಾಟಮ್ ಅಂದಾಗ ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ವಿ ಅಂದ್ರೆ ಓದಿದ್ರೆ ಎಂಡ್ ಕಾರ್ನರ್ ಅಲ್ಲಿ ಒಂದು ಡ್ರಾವರ್ ಕೊಟ್ಟಿವಿ ಸರ್. ಈ ಡ್ರಾವರ್ ನೋಡ್ಬೋದು ನಾವು ಕಾರ್ಪೆಂಟ್ರಿ ಪ್ಲಸ್ ಇದು ಮಾಡಿವಿ ಸರ್. ಅದಕ್ಕೋಸ್ಕರ ನಾವು ಇದು ತೋರಿಸ್ಬೇಕಂದ್ರೆ ನಾವು ಇಲ್ಲಿ ಎಜ್ಮೆಂಟಿಂಗ್ ಹಾಕಿಲ್ಲ. ಸೊ ಈ ಪರ್ಟಿಕ್ಯುಲರ್ ಪೋರ್ಷನ್ಸ್ ಅಲ್ಲಿ ಏನ್ ಬರುತ್ತಲ್ಲ ಸರ್, ಇದು ಬಂದು ಕಾರ್ಪೆಂಟ್ರಿ ಆನ್ ಸೈಟ್ ಮಾಡಿರ್ತೀವಿ. ಈ ಫೇಶಿಯಲ್ಸ್ ಅಲ್ಲಿ ಏನ್ ಬರುತ್ತೆ ನಾವು ಮೆಜರ್ಮೆಂಟ್ ತಗೊಂಡು ಫ್ಯಾಕ್ಟ್ರಿ ಕಳಿಸಿ ಮಾಡಿರ್ತೀವಿ. ಸೊ ನೋಡಿದಾಗ ನೋಡಿ ಸರ್ ಫಿನಿಶಿಂಗ್ ಈ ತರ ಬರುತ್ತೆ, ಈ ತರ ಬರುತ್ತೆ ಸರ್. ಕ್ರಾಸ್ ಫಿನಿಶಿಂಗ್ ಕೊಟ್ಟಿದ್ದೀವಿ. ಪ್ಲಸ್ ಇಲ್ಲಿ ನಾವು ಸೈಟ್ ಅಲ್ಲಿ ಮಾಡಿದ್ವಿ. ಸೊ ಈ ಕಾಂಬಿನೇಷನ್ ಆಫ್ ಫ್ಯಾಕ್ಟ್ರಿ ಫಿನಿಶ್ ಆಸ್ ವೆಲ್ ಆಸ್ ನಮ್ದು ಇಲ್ಲಿ ಮಾಡ್ಯುಲರ್ ಫಿನಿಶ್ ಎರಡನ್ನು ನಾವು ಇಲ್ಲಿ ತಗೊಂಡಿದ್ದೀವಿ ಸರ್. ಇದು ಕ್ಯಾಫೆಚಿನೋ ಕಲರ್ ಅಲ್ವಾ? ಕ್ಯಾಫೆಚಿನೋ ಸರ್, ಟಾಪ್ ಫುಲ್ ಕ್ಯಾಫೆಚಿನೋ ಹೋಗಿದ್ದೀವಿ. ಜಸ್ಟ್ ಮುಂಗಡೆ ಏನು ಶಟರ್ಸ್ ಬರುತ್ತೆ ಅದಕ್ಕೆ ಮಾತ್ರ ವೈಟ್ ಹೋಗಿದ್ವಿ ಸರ್. ಹಾಗೆ ಇಲ್ಲೊಂದು ಡಿಸೈನ್ ಬ್ರೇಕ್ ಮಾಡೋಕ್ಕೋಸ್ಕರ ಜಸ್ಟ್ ಇಲ್ಲಿ ಒಂದು ಲೆಡ್ಸ್ ಪ್ರೊವೈಡ್ ಮಾಡ್ಕೊಂಡು ತಗೊಂಡು ಹೋಗಿದ್ವಿ ಸರ್. ದೆನ್ ಇಲ್ಲಿ ನೋಡ್ಬೋದು ಮತ್ತೆ ಇದು ಫುಲ್ ಸ್ಟ್ರೈಟ್ ಆಗಿ ಹೋಗಿದ್ರೆ ತಂದು ಇಲ್ಲೊಂದು ಡ್ರಾಪ್ ಕೊಟ್ಟಿದ್ದೀವಿ. ಸೊ ಈ ತರ ಡಯಾಗ್ನಲ್ಸ್ ಅಲ್ಲಿ ಕಟ್ ಮಾಡ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಇದನ್ನ ನಾವು ವರ್ಕ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಸಿಂಪಲ್ ಡಿಸೈನ್ ಆದ್ರೂ ಎಕ್ಸಿಕ್ಯೂಷನ್ ಚೆನ್ನಾಗಿ ಮಾಡಿದ್ದೀರಾ. ಇದು ಚೆನ್ನಾಗಿ ಬಂದಿದೆ ಸರ್. ಅಂದ್ರೆ ಎರಡು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಕರೆಕ್ಟ್ ಚೆನ್ನಾಗಿ ಬರುತ್ತೆ ಸರ್. ನೋಡಿ ವೀಕ್ಷಕರೇ, ಸ್ಟ್ರೇಟ್ ತಗೊಳ್ಳೋ ಒಂದು ಡ್ರಾವರ್ ಅನ್ನ ಕ್ರಾಸ್ ತಗೊಂಡಿದ್ದಾರೆ. ಸ್ಟ್ರೇಟ್ ಆಗಿ ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಇಲ್ಲಿ ಸ್ವಲ್ಪ ಕ್ರಾಸ್ ತಗೊಂಡಿದ್ದಾರೆ. ಜಸ್ಟ್ ಒಂದು ಟ್ವೀಟ್ ಮಾಡೋದ್ರಿಂದ ಸ್ವಲ್ಪ ಡಿಸೈನ್ ಚೇಂಜ್ ಆಗುತ್ತೆ, ಕಾಣುತ್ತೆ ಸರ್. ಕಾಸ್ಟ್ ಕೂಡ ಸೇಮ್ ಆಗುತ್ತೆ. ಕಾಸ್ಟ್ ಸೇಮ್ ಇರುತ್ತೆ, ಕಾಸ್ಟ್ ಏನು ವೇರಿಯೇಷನ್ ಇಲ್ಲ. ಜಸ್ಟ್ ಸ್ವಲ್ಪ ಡಿಸೈನ್ ಈ ತರ ಎಲ್ಲ ಇಂಪೋರ್ಟ್ಸ್ ಮಾಡಿದಾಗ ಸ್ವಲ್ಪ ಡಿಫರೆಂಟ್ ಆಗಿ ಕಾಣುತ್ತೆ. ಎಸ್, ಇದೆಲ್ಲ ಡಿಸೈನರ್ ಯೋಚನೆ ಮಾಡಬೇಕು. ಎಕ್ಸಾಕ್ಟ್ಲಿ ಸರ್. ನೆಕ್ಸ್ಟ್ ಈ ವಾಲ್ ಅಲ್ಲಿ ಸರ್ ಇಲ್ಲಿ ಬಂದಾಗ ಸೋಫಾ ಬ್ಯಾಕ್ ವಾಲ್ ಇರೋ ಕಾರಣ ಮತ್ತೆ ಜಸ್ಟ್ ಬೀಡಿಂಗ್ ತಗೊಂಡು ಡಿಫರೆಂಟ್ ಆಗಿರೋ ಒಂದು ಆರ್ಟ್ ವರ್ಕ್ ನ ಮಾಡ್ಕೊಂಡಿದ್ವಿ. ರೆಸ್ಟ್ ಏನ್ ಬರುತ್ತೆ ನಾವು ಪ್ಲೈ ಬೋರ್ಡ್ ಮಾಡಿದ್ರೆ ಲ್ಯಾಮಿನೇಟ್ ಪೇಸ್ಟ್ ಮಾಡ್ಕೊಂಡಿದ್ವಿ ಸರ್. ಓಕೆ, ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ ಸರ್. ಬಟ್ ಇದು ಬೀಡಿಂಗ್ ಪ್ಯಾಟರ್ನ್ ಚೇಂಜ್ ಮಾಡಿದ್ವಿ. ಎಸ್ ಸರ್, ಎಲ್ಲ ಕಡೆ ನಾವು ಸ್ಟ್ರೈಟ್ ಸೊ ಈ ಫ್ರೆಂಚ್ ಮೋಲ್ಡಿಂಗ್ ಇದು ಹೋಗ್ತದೆ. ಇಲ್ಲಿ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡೋಣ ಅಂತ ಹೇಳಿ ಈ ತರ ಹೋಗಿದ್ವಿ ಸರ್. ಸ್ವಸ್ತಿಕ್ ಡಿಸೈನ್ ತರ ಕಾಣಿಸುತ್ತೆ, ಸಮಥಿಂಗ್ ಲೈಕ್ ದಟ್. ಮಂಡಲ ಡಿಸೈನ್ ಬರುತ್ತಲ್ಲ ಆ ತರ ತಗೊಂಡೆ. ಸೂಪರ್. ಬನ್ನಿ ಸರ್, ನೆಕ್ಸ್ಟ್ ತಗೋಣ. ನೆಕ್ಸ್ಟ್ ಬರ್ತಾ ಏನಾಗ್ತದೆ ಸರ್, ಇದು ಎಂಟ್ರಿ ಬರ್ತಿದಂಗೆ ನಮಗೆ ಇಲ್ಲಿ ಓಪನ್ ಕಿಚನ್ ಆಸ್ ವೆಲ್ ಆಸ್ ನಾವು ಡ್ಯೂಪ್ಲೆಕ್ಸ್ ಹೋಗಬೇಕಾಯಿತು. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ, ಇಲ್ಲಿ ಬೀಮ್ ರನ್ ಆಗ್ತಿರೋ ಕಾರಣ ಅದಕ್ಕೂ ಪ್ಯಾನಿಂಗ್ ರನ್ ಮಾಡ್ಕೊಂಡಿವಿ ಸರ್. ಸೊ ಟಾಪ್ ಅಲ್ಲಿ ಬರೋದು ಸ್ವಲ್ಪ ನಾವು ಥಿಕ್ನೆಸ್ ಜಾಸ್ತಿ ತಗೊಂಡಿದ್ವಿ, ಆಲ್ಮೋಸ್ಟ್ 36 mm ತಗೊಂಡಿದ್ದೀವಿ. ರೆಸ್ಟ್ ಇಲ್ಲೇನು ಸೈಡ್ಸ್ ಅಲ್ಲಿ ಬರುತ್ತೆ ಜಸ್ಟ್ ಡೈರೆಕ್ಟ್ ಆಗಿ 18 mm ಪ್ಲೈನ್ ತಗೊಂಡು ಇನ್ಕಾರ್ಪೊರೇಟ್ ಮಾಡ್ಕೊಂಡಿವಿ ಸರ್ ಇಲ್ಲಿಗೆ. ಅಂಡ್ ಇಲ್ಲಿ ಒಂದು ಚಿಕ್ಕ ಪಾರ್ಟಿಷನ್ ತರ ತಗೊಂಡಿದ್ದೀವಿ. ಸೊ ದಟ್ ಜಸ್ಟ್ ಪ್ಲೈಬೋರ್ಡ್ ಅಂಡ್ ಲ್ಯಾಮಿನೇಟ್ ಅದು ಮಧ್ಯದಲ್ಲಿ ಬಂದು ಟಿಂಟೆಡ್ ಗ್ಲಾಸ್ ನ ಪ್ರೊವೈಡ್ ಮಾಡಿದ್ದೀವಿ ಸರ್. ಇದ್ರೊಳಗಡೆ ಟಿಂಟೆಡ್ ಗ್ಲಾಸ್, ಅದೊಳಗೆ ಟಿಂಟೆಡ್ ಗ್ಲಾಸ್ ಇದೆ ಸರ್. ಎಕ್ಸಾಕ್ಟ್ಲಿ ಸರ್, ನಾನು ಅದು ಹಾಲೋ ಇದೆ ಅಂತ ಅನ್ಕೊಂಡೆ ಥ್ರೂಔಟ್. ಓಕೆ, ಹಾಲೋ ಇದೆ ಬಟ್ ಅಲ್ಲಿ ನಾವು ಗ್ಲಾಸ್ ನ ಪ್ಲೇಸ್ ಮಾಡ್ಕೊಂಡು ಅಂದ್ರೆ ವಿ ಕ್ಯಾನ್ ಸೀ ಥ್ರೂ ಅಲ್ವಾ? ಸೀ ಥ್ರೂ ಸರ್, ಎಂಟರ್ಲಿ ಸೀ ಥ್ರೂ. ಸ್ವಲ್ಪ ಟಿಂಟ್ ಹಾಕಿದ್ರು, ಬ್ಲಾಕ್ ಟಿಂಟ್ ತರ ಬರುತ್ತೆ. ಚೆನ್ನಾಗಿ ಮಾಡಿದ್ದೀರಾ ಸರ್ ಇದು. ಬಟ್ ಇದ್ರೊಳಗಡೆ ಲೈಟ್ ಕೂಡ ಇಂಟಿಗ್ರೇಟ್ ಮಾಡ್ಬೋದಾ? ಇಂಟಿಗ್ರೇಟ್ ಮಾಡಿ ಚೆನ್ನಾಗಿ ಬರುತ್ತೆ ಸರ್. ಹೌದು, ಓಕೆ, ಹಾಕೊಂಬೋದಲ್ವಾ? ಹಾಕೊಂಬೋದು ಸರ್. ಸೂಪರ್. ಮುಂದೆ ಬಂದ್ಬಿಡೋಣ ಇವಾಗ. ಬಂದಾಗ ಅಗೇನ್ ಇಲ್ಲೊಂದು ಸೀಲಿಂಗ್ ಸರ್. ಹಾಗೆ ಇದು ನಾವು ಏನು ಮಾಡಿದ್ವಿ, ಪೆರಿಫೆರಲ್ ನ ಬ್ರೇಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಜಸ್ಟ್ ಬಾಕ್ಸಸ್ ತಗೊಂಡಿದ್ವಿ ಸರ್, ಚಿಕ್ಕ ಸ್ಕ್ವೇರ್ ಬಾಕ್ಸಸ್. ಅದಾದ್ಮೇಲೆ ಮತ್ತೆ ಪೆರಿಫೆರಲ್ ಹತ್ರ ಕಂಟಿನ್ಯೂ ಮಾಡ್ಕೊಂಡಿದ್ವಿ. ಬಾಕ್ಸಸ್ ಅನ್ನ ಎಡ್ಜಿಗೆ ತಗೊಂಡಿದ್ದೀವಿ ಸರ್. ಪೆರಿಫೆರಲ್ ಬ್ರೇಕ್ ಆಗುತ್ತೆ, ಫುಲ್ ಪೆರಿಫೆರಲ್ ಹೋಗಿ ಈ ತರ ಸ್ವಲ್ಪ ಅಲ್ಲಿ ಮೈನ್ಯೂಟ್ ಚೇಂಜ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಸರ್. ಸೊ ಆಲ್ಮೋಸ್ಟ್ ಇದನ್ನು ಕೂಡ ಅಷ್ಟೇ ವೀಕ್ಷಕರೇ, ಸೈಡ್ ಅಲ್ಲಿ ಹಾಕಿರೋದ್ರಿಂದ ಇದ್ರ ಲುಕ್ಕೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಸೊ ಮುಂದೆ ಬಂದ್ಬಿಡೋಣ. ಇಲ್ಲೊಂದು ವ್ಯಾನಿಟಿ ಕೊಟ್ಟಿವಿ ಸರ್. ಒಂದು ಕಾಮನ್ ವಾಶ್ ಇತ್ತು. ಸೊ ಕಾಮನ್ ವಾಶ್ಗೋಸ್ಕರ ವ್ಯಾನಿಟಿ ಸೇಮ್ ಅಗೇನ್ ಟಿವಿ ಏನು ಕಲರ್ ಅದೇ ಕಲರ್ ಹೋಗಿದ್ದೀವಿ ಇಲ್ಲಿ. ಅಂಡ್ ದೆನ್ ಇಲ್ಲಿ ಇನ್ನೊಂದು ಸ್ಟೋರೇಜ್ ಕೊಡೋಣ ಅಂತ ಹೇಳಿ ಸ್ಟೋರೇಜ್ ಕೊಟ್ಟಿದ್ವಿ. ಸೊ ಮೇ ಬಿ ಫ್ಯೂಚರ್ ಅಲ್ಲಿ ಏನಾದ್ರು UPS ಎಲ್ಲ ಯೂಸ್ ಮಾಡಿದಾಗ ಅದನ್ನ ಇಲ್ಲಿ ಯೂಸ್ ಮಾಡ್ಕೊಬಹುದು ಸರ್. ಅದಕ್ಕೆ ಈ ತರದ್ದು ಕೊಟ್ಟಿದ್ದೀವಿ. ಸ್ಕರ್ಟಿಂಗ್ ನಾವು ಏನು ಮಾಡಿದ್ದೀವಿ ಅಂದ್ರೆ ಕಟ್ಔಟ್ ಸ್ಕರ್ಟಿಂಗ್ ಕೊಟ್ಟಿದ್ದೀವಿ. ಸೊ ಫ್ಯೂಚರ್ ಅಲ್ಲಿ ನಾವು UPS ಹಾಕಿದಾಗ ಸ್ಕರ್ಟಿಂಗ್ ರಿಮೂವ್ ಮಾಡಿ ಈಸಿಲಿ ಪ್ಲೇಸ್ ಮಾಡಬಹುದು. ಏರ್ ವೆಂಟ್ ಅದನ್ನು ಪ್ರೊವೈಡ್ ಮಾಡಿದ್ವಿ. ಓಕೆ, ಈ ತರ ಒಂದು ವ್ಯಾನಿಟಿ ಕೊಟ್ಟಾಗ ಸಿವಿಲ್ ವರ್ಕ್ ಬರುತ್ತೆ ಇಲ್ಲಿ. ಟ್ಯಾಪ್ ಇರ್ಬೋದು, ಡಿಸೈನರ್ ಬೌಲು, ಮೇಲೆ ಹಾಕಿರೋ ಗ್ರನೇಟು ಅಥವಾ ಕಾರ್ಡ್ಸ್, ಇವೆಲ್ಲ ನೀವೇ ಹಾಕೊಡ್ತೀರಾ? ನಾವೇ ಹಾಕೊಡ್ತೀವಿ ಸರ್, ಹಾಕೊಡ್ತೀವಿ. ಅಂದ್ರೆ ಮೇನ್ ಆಗಿ ಕೆಲವೊಂದು ಸೈಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ಲಂಬಿಂಗ್ ಪಾಯಿಂಟ್ಸ್ ಬಿಟ್ಟಿಲ್ಲ ಅಂದ್ರೂ ನಾವು ಅದನ್ನ ಮಾರ್ಕಿಂಗ್ ಕೊಡ್ತೀವಿ ಕಾಂಟ್ರಾಕ್ಟರ್ಗೆ. ಮಾರ್ಕಿಂಗ್ ಕೊಟ್ಟು ಅದ್ರ ಮೇಲೆ ಈ ತರ ಬಂದಾಗ ಪ್ಲೇಸ್ಮೆಂಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಕಡೆ ಸಜೆಷನ್ ಕೊಡ್ತೀವಿ ಸರ್. ಸಜೆಷನ್ ಕೊಡ್ತೀವಿ, ಪ್ರಿಕ್ಯೂರ್ ಮಾಡ್ಕೊಡ್ತೀರಾ? ಪ್ರಿಕ್ಯೂರ್ ಮಾಡ್ಕೊಡ್ತೀವಿ. ಯಾರು ಇಲ್ಲ ಸಿವಿಲ್ ಅವರು 100% ನಾವು ಮಾಡ್ಕೊಡ್ತೀವಿ ಸರ್. ನೀವು ಮಾಡ್ಕೊಡ್ತೀರಾ? ಇವೆಲ್ಲ ತಗೊಂಡು ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೂಪರ್. ಬನ್ನಿ ಸರ್, ಕಿಚನ್ ಕೊಟ್ಟೋಗ್ಬಿಡೋಣ. ಸೊ ಹಾಗೆ ಬಂದ್ರೆ ಕಿಚನ್ ಸರ್. ಕಿಚನ್ ಇಲ್ಲಿ ಯಾವ ತರ ಅಂದ್ರೆ ಜಸ್ಟ್ ಒಂದು ಸಿಂಗಲ್ ಕಿಚನ್ ತಗೊಂಡಿರ್ತೀವಿ, ಪ್ಯಾರಲಲ್ ಹತ್ರ ಯಾವುದೂ ಇಲ್ಲ, ಸಿಂಗಲ್ ಲೈನ್ ಕಿಚನ್ ತಗೊಂಡು ಹೋಗಿದ್ದೀವಿ. ಅಂಡ್ ಇದು ಎಂಟೈರ್ಲಿ ಬಂದು ನಾವು ಲ್ಯಾಮಿನೇಟಿಂಗ್ ಹೋಗಿದ್ದೀವಿ ಸರ್.
ಅಕ್ರಿಲಿಕ್ ಅಲ್ಲ ಲ್ಯಾಮಿನೇಟ್, ಹೈ ಗ್ಲಾಸಿ ಲ್ಯಾಮಿನೇಟ್ ಏನು ಯೂಸ್ ಮಾಡಿ ಅದನ್ನು ಯೂಸ್ ಮಾಡಿದ್ದೀವಿ. ಓಕೆ. ಇನ್ನೊಂದೇನಂದ್ರೆ ಈ ಕಿಚನ್ ನಾವು ಹ್ಯಾಂಡಲ್ಲೆಸ್ ಹೋಗಿದ್ದೀವಿ. ಗಿವನ್ ದಟ್ ಇಲ್ಲಿ ಹ್ಯಾಂಡಲ್ಲೆಸ್ ನಾವು ಗೋಲಾ ಪ್ರೊಫೈಲ್ ಹೋಗಿಲ್ಲ, ಈ ಥರ ಜಿ ಪ್ರೊಫೈಲ್ ಹೋಗಿದ್ದೀವಿ ಸರ್. ಇದು ಜಿ ಪ್ರೊಫೈಲ್. ಜಿ ಪ್ರೊಫೈಲ್ ಅಂದ್ರೆ ಏನು ನಮ್ಮ ಶಟರ್ ಬರುತ್ತೆ ಸರ್, ಶಟರ್ ಮೇಲೆ ಗ್ರೂ ಮಾಡಿ ಈ ಥರ ಕೂರಿಸ್ಕೊಡ್ತೀವಿ. ಶಟರ್ ಮೇಲೆ ಕೂತ್ಕೊಳ್ಳುತ್ತೆ ಇದು. ಸೊ ಆ ಥರ ಒಂದು ಹ್ಯಾಂಡಲ್ನ ಈ ಕಿಚನ್ ಯೂಸ್ ಮಾಡ್ಕೊಂಡಿದ್ದೀವಿ. ಬೇಜ್ ಅಲ್ಲ ಸರ್ ಇದು? ಬೀಜ್ ಸರ್, ಎಕ್ಸಾಕ್ಟ್ಲಿ ಬೀಜು. ಅದು ಕಾಂಟ್ರಾಸ್ಟ್ ಇರೋ ಥರ ಮಾಡಿದ್ವಿ ಸರ್. ಬ್ಲಾಕ್ ಕಲರ್ ಗ್ಯಾಲಕ್ಸಿ ಗ್ರಾನೈಟ್ ಹೋಗಿದ್ದೀವಿ, ಬ್ಲಾಕ್ ಕಲರ್ ಅಲ್ಯೂಮಿನಿಯಂ ಪ್ರೊಫೈಲ್ ಶಟರ್. ಟಾಪ್ ಮಾತ್ರ ನಾವು ಫುಲ್ ವೈಟ್ಗೆ ಹೋಗಿದ್ದೀವಿ ಸರ್. ಇದು ಸ್ಟ್ರೈಟ್ ಕಿಚನ್ ಅಂತ ಕರೀತಾರೆ. ಸ್ಟ್ರೈಟ್ ಕಿಚನ್ ಹೌದು ಸರ್, ಜಸ್ಟ್ ಒಂದು ಸಿಂಗಲ್ ಇರೋದೇ ಸ್ಟ್ರೈಟ್ ಕಿಚನ್ ಸರ್. ಓಕೆ ಓಕೆ ಸರ್. ಇಲ್ಲಿ ನಿಮ್ಮ ಕಡೆಯಿಂದ ಏನೇನು ಬರುತ್ತೆ, ಸಿವಿಲ್ ವರ್ಕ್ ಏನೇನು ಬರುತ್ತೆ ಸರ್? ಇಲ್ಲಿ ಮೇಜರ್ಲಿ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ ಸರ್. ಎಂಟೈರ್ಲಿ ಕಸ್ಟಮರ್ ಏನು ಕಿಚನ್ ಫುಲ್ ಆಗಿ ನೀವೇ ತಗೊಂಡು ಮಾಡ್ಕೊಡಿ ಅಂತ. ಸೊ ನೀವು ನೋಡ್ಬೇಕಂತ ಕೌಂಟರ್ ಟಾಪ್ ಆಗಿರ್ಬೋದು, ಸಿಂಕು, ಟ್ಯಾಪು, ಡ್ಯಾಡೋ ಟೈಲ್ಸು, ಈ ಪ್ರತಿಯೊಂದು ನಮ್ಮ ಕಡೆಯಿಂದ ಪ್ರೊಕ್ಯೂರ್ಮೆಂಟ್ ಮಾಡಿ ನಾವು ಹಾಕೊಟ್ಟಿದ್ದೀವಿ. ಆಸ್ ವೆಲ್ ಕಾಂಟ್ರಾಕ್ಟರ್ಗೆ ಹೇಳಿ ನಮಗೆ ಇಲ್ಲಿ ಬ್ಲಾಕ್ ಕಲರ್ ಶೇಡೇ ಹೋಗ್ಬೇಕು ನಾವು ಇಲ್ಲಿಗೆ ಅಂತ ಹೇಳಿ ಸ್ವಿಚ್ ಪ್ಲೇಟ್ಸ್ ನಾವು ಬ್ಲಾಕ್ ಕಲರ್ ಇಂಪ್ಲಿಮೆಂಟ್ ಮಾಡ್ತೀವಿ. ನೀವೇ ಮಾಡಿಸ್ಕೊಟ್ಟಿದ್ದೀವಿ. ಎಕ್ಸಾಕ್ಟ್ಲಿ. ಅದನ್ನು ಡಿಮಾಂಡ್ ಮಾಡಿದ್ದೀರಾ? ಡಿಮಾಂಡ್ ಮಾಡ್ಕೊಂಡು ಸರ್, ಬಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದನ್ನು ತಗೊಂಡು ಹೋಗಿದ್ದೀವಿ ಸರ್. ಓಕೆ, ವೆರಿ ನೈಸ್. ಡ್ಯಾಡೋ ಟೈಲ್ಸ್ ಅಲ್ಲಿ ನೀವೇ ಮಾಡಿದ್ದೀರಾ ಇದನ್ನು? ಎಸ್ ಸರ್, ಇದು ನಾವೇ ಸೆಲೆಕ್ಟ್ ಮಾಡಿ ಪ್ರೊಕ್ಯೂರ್ ಮಾಡಿ ಇನ್ಸ್ಟಾಲೇಷನ್ ನಮ್ಮ ಕಡೆಯಿಂದ ಮಾಡ್ಕೊಟ್ಟಿದ್ದೀವಿ ಸರ್. ಕಸ್ಟಮರ್ಗೆ ಇಷ್ಟು ಸಾಕಾಗಿತ್ತು ಸರ್? ಇದು ಸಾಕಾಗಿತ್ತು ಸರ್, ಸರ್ ಸಫಿಷಿಯಂಟ್ ಇತ್ತು. ಸೊ ಅದಕ್ಕೋಸ್ಕರ ಪ್ಲಾನ್ ಮಾಡ್ಕೊಂಡು, ಯಾಕಂದ್ರೆ ಸ್ವಲ್ಪ ಚಿಕ್ಕದಾಗೆ ಇದೆ. ಚಿಕ್ಕದಾಗಿದೆ ಸಾಕಂತ ಹೇಳಿದ್ರೆ ಸಾಕಂತ ಯಾಕಂದ್ರೆ ಈ ನಮ್ಮ ಬಿಡ್ತು ಸ್ವಲ್ಪ ಕಮ್ಮಿನೇ ಸರ್ ಇಲ್ಲಿ. ಸೊ ಅದಕ್ಕೆ ಎಷ್ಟು ಬೇಕಾಗುತ್ತೆ ಆ ಒಂದು ಪ್ರಾಕ್ಟಿಕಾಲಿಟಿ ಯೂಸ್ ಮಾಡ್ಕೊಂಡು ನಾವು ಇದನ್ನ ಮಾಡ್ಕೊಟ್ಟಿದ್ದೀವಿ. ಕರೆಕ್ಟ್, ಕಂಜೆಸ್ಟೆಡ್ ಆಗಬಾರ್ದು. ಎಸ್ ಸರ್. ಈ ಕಡೆ ಏನಾದರೂ ನೀವು ಹಾಕಿದ್ದಿದ್ರೆ ತುಂಬಾನೇ ಕಂಜೆಸ್ಟ್ ಆಗಿರುತ್ತೆ ಸರ್, ಓಡಾಡೋ ಸ್ಪೇಸ್ ಇರಲ್ಲ. ಪ್ಲಸ್ ಅದು ಯುಟಿಲಿಟಿ ಬರ ಇಲ್ಲೇ ಬರ್ತಿದೆ. ಸೊ ತುಂಬಾನೇ ಇಕ್ಕಟ್ಟಾಗುತ್ತೆ ಪಾತ್ವೆ ಅಂತ ಹೇಳಿ ಈ ಒಂದು ಸ್ಪೇಸ್ ಅಲ್ಲಿ ನಾವಿಂದ ಆಕ್ಯುಪೇಟ್ ಮಾಡ್ಕೊಂಡಿದ್ದೀವಿ. ಓಕೆ, ಯುಟಿಲಿಟಿ ಒಂದು ಬಾಕ್ಸ್ ಕೂಡ ಮಾಡಿದ್ದೀರಾ? ಎಕ್ಸಾಕ್ಟ್ಲಿ. ಸೊ ನೋಡಿ, ಒಂದು ಸುಮ್ಮನೆ ಒಂದು ಸ್ಟೋರೇಜ್ ಬಾಕ್ಸ್. ಲಾಫ್ಟ್ ಫುಲ್ ವೈಟ್ಗೆ ಹೋದ್ವಿ ಸರ್, ಯಾಕಂದ್ರೆ ಸ್ಪೇಸು ಚಿಕ್ಕದು. ಸೊ ದಟ್ ನಮ್ಗೆ ಮತ್ತೆ ಇನ್ನು ಡಾರ್ಕರ್ ಶೇಡ್ ಹೋದಾಗ ತುಂಬಾ ಕಾಂಪ್ಯಾಕ್ಟ್ ಆಗಿ ಕಾಣುತ್ತೆ ಅಂತ ಹೇಳಿ ಫುಲ್ ಲೈಟರ್ ಶೇಡ್ ಹೋಗಿದ್ವಿ. ಸೊ ಲೈಟ್ ಬಿದ್ದಾಗ ಏನಾಗಿ ನಿಮ್ಗೆ ರಿಫ್ಲೆಕ್ಷನ್ ಕೊಡುತ್ತೆ, ನೋಡಿದಾಗ ನಿಮ್ಗೆ ಸ್ವಲ್ಪ ದೊಡ್ಡದಾಗೂ ಕಾಣುತ್ತೆ ಸರ್. ಸೂಪರ್ ಸೂಪರ್. ಬನ್ನಿ ಸರ್, ಇಲ್ಲಿ ಕೆಳಗಡೆ ಒಂದು ಬೆಡ್ರೂಮ್ ಇದೆ ಸರ್. ಇಲ್ಲೊಂದು ಬೆಡ್ರೂಮ್ ಇದೆ ಸರ್. ಓಕೆ. ಸೊ ಇದು ಮಾಸ್ಟರ್ ಬೆಡ್ರೂಮ್, ಮೇಲ್ಗಡೆ ಇರೋದು ಮಾಸ್ಟರ್ ಬೆಡ್ರೂಮ್? ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಸರ್. ಬೇಸಿಕಲಿ ಅವರ ಒಂದು ಕಿಡ್ಸ್ ಬೆಡ್ರೂಮ್ ತರ ಆಕ್ಟ್ ಆಗುತ್ತೆ ಇಲ್ಲಿ. ಹಾಗೆ ಈ ಸ್ಪೇಸ್ ಚಿಕ್ಕದಾಗೆ ಇದೆ ಅಂಡ್ ಇಲ್ಲಿ ಸ್ವಲ್ಪ ಸನ್ಲೈಟ್ ಬರೋದು ತುಂಬಾ ಕಮ್ಮಿ ಸರ್. ಅದಕ್ಕೆ ನಾವೇನು ಸಜೆಸ್ಟ್ ಮಾಡ್ತೀವಿ ಕಸ್ಟಮರ್ಗೆ, ನೀವು ಹೋದಾಗ ಲೈಟರ್ ಖರ್ಚಕ್ಕೆ ಹೋಗ್ಲಿ. ಸೊ ನಾವು ಡಿಫ್ರೆಂಟ್ ಆಗಿ ನೋಡಿದ್ರೆ ಎಲ್ಲ ಪ್ಯಾಚ್ ವರ್ಕ್ ಮಾಡಿದಾಗ ಒಂದು ಲೈಟ್ ಡಾರ್ಕ್ ಆಗಿ ಹೋಗ್ತೀವಿ. ಓಕೆ. ಬಟ್ ಇಲ್ಲಿ ನೋಡಿದಾಗ ನಿಮ್ಗೆ ಎರಡು ಲೈಟರ್ ಶೇಡ್ಸ್ ಎಲ್ಲ ಹೋಗಿದ್ದೀವಿ. ಅಂಡ್ ಅಗೇನ್ ಆ ಥೀಮ್ ನಿಮ್ಗೆ ಕರೆಕ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ರನ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಓಕೆ, ಈ ಜಿಗ್ಜಾಗ್ ಅನ್ನ ರಿವರ್ಟ್ ಮಾಡಿರೋದು ಸ್ವಲ್ಪ ಡಿಫ್ರೆಂಟ್. ವೈಸ್ ವರ್ಸ ತಗೊಂಡೋಗಿ ಸರ್. ಇಲ್ಲಿಗೆ ಬಂದಾಗ ಏನಾಗುತ್ತೆ, ಈ ಪಾಯಿಂಟೆಡ್ ಶಾಪ್ ನಿಮ್ಗೆ ಮೇಲೆ ಇರುತ್ತೆ, ಅಲ್ಲಿ ನಿಮಗೆ ಬಾಟಮ್ ಅಲ್ಲಿ ಬರುತ್ತೆ. ಸೊ ಅದರ ವೈಸ್ ವರ್ಸ ತಗೊಂಡೋಗಿದ್ದೀವಿ. ಒಂದು ಲೈಟೆಸ್ಟ್ ಬ್ಲೂ, ಓಷನ್ ಬ್ಲೂ, ಅದ್ರ ಜೊತೆಗೆ ಬಂದು ವೈಟ್ ತಗೊಂಡಿದ್ದೀವಿ. ಮೇನಾಗಿ ಹೈಲೈಟ್ ಹ್ಯಾಂಡಲ್ಗೋಸ್ಕರ ಬ್ಲಾಕ್ ಹೋಗಿ ಸರ್. ಆ ಥರ ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ. ಹೈಲೈಟರ್. ಎಕ್ಸಾಕ್ಟ್ಲಿ ಸರ್. ಓಕೆ, ಇದಕ್ಕೊಂದು ಲಾಫ್ಟ್ ಎಂಟೈರ್ಲಿ ವೈಟ್ ಹೋದ್ವಿ. ಹಾಗೇನು ಫಾಲ್ ಸೀಲಿಂಗ್ ನಾವು ಕಟ್ಔಟ್ ಮಾಡ್ಕೊಂಡಿದ್ದೀವಿ, ಫುಲ್ ಪೆರಿಫೆರಲ್ ಹೋಗಲಿಲ್ಲ. ಇದನ್ನು ನಮ್ದು ಏನೇನು ಲ್ಯಾಮಿನೇಟ್ ಅಲ್ಲಿ ಪ್ಯಾಚ್ ವರ್ಕ್ ಮಾಡಿದೀವಿ, ಅದೇ ಡಿಸೈನ್ ನಾವು ಇಲ್ಲಿ ಫಾಲ್ ಸೀಲಿಂಗ್ ಇಂಪ್ಲಿಮೆಂಟ್. ನಾನು ಅದೇ ಅನ್ಕೊಂಡೆ, ಕೆಳಗಡೆ ಲ್ಯಾಮಿನೇಟ್ ಪ್ಯಾಚ್ ವರ್ಕ್ ಸೇಮ್ ಮೇಲ್ಗಡೆ ಇಂಪ್ಲಿಮೆಂಟ್ ಮಾಡಿದ್ದೀರಾ. ಇದು ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ನೋಡಿ, ಇಲ್ಲಿ ಏನು ಡಿಸೈನ್ ನೋಡ್ತಾ ಇದ್ದೀರಾ ನೀವು, ವಾರ್ಡ್ರೋಬ್ ಅಲ್ಲಿ ಸೇಮ್ ಡಿಸೈನು ಇಲ್ಲಿ ಮೇಲ್ಗಡೆ. ಓಕೆ, ದಿಸ್ ಇಸ್ ದ ಕಾಂಬಿನೇಷನ್ ಅಂಡ್ ದಿಸ್ ಇಸ್ ವರ್ಕ್ ಸ್ವಲ್ಪ ಥೀಮ್ ಬೇಸ್ಡ್ ಆಗಿ ನಾವು ವರ್ಕ್ ಮಾಡಕ್ಕೆ ಚೆನ್ನಾಗಿ ಬರುತ್ತೆ. ಥೀಮ್ ಬೇಸ್ಡ್. ಓಕೆ, ನೀವು ಹೆಡ್ ಬೋರ್ಡ್ ನೋಡ್ಬೋದು ಸರ್. ಹಾಗೆ ಹೆಡ್ ಬೋರ್ಡ್ ನೋಡಿದಾಗ ಏನಾಗುತ್ತೆ, ಹೆಡ್ ಬೋರ್ಡ್ ಅನ್ನು ಆ ಒಂದು ಪ್ಯಾಚ್ ವರ್ಕ್ ಏನು ಲ್ಯಾಮಿನೇಟ್ ಮಾಡಿದೀವಿ ಪಾಯಿಂಟೆಡ್ನೆಸ್ ಅಲ್ಲಿ ತಗೊಂಡೋಗಿದ್ದೀವಿ. ಶಾರ್ಪ್ ವರ್ಕ್. ಸೊ ಫಾಲ್ ಸೀಲಿಂಗು, ವಾರ್ಡ್ರೋಬ್ ಪ್ಲಸ್ ಈ ಹೆಡ್ ಬೋರ್ಡ್ ಎಲ್ಲ ಒಂದೇ ಕಾಂಬಿನೇಷನ್ ನಾವು ಇತರ ಮೂವ್ ಮಾಡ್ಕೊಂಡು ತಗೊಂಡೋಗಿದ್ದೀರಾ. ಇದು ಹೈಡ್ರೋಲಿಕ್ ಅಲ್ವಾ ಸರ್? ಹೈಡ್ರೋಲಿಕ್ ಸರ್. ಇದು ವಿತ್ ಸ್ಟೋರೇಜ್. ಇಲ್ಲೆಲ್ಲ ನಿಮ್ಗೆ ವೈಟ್ ಹೋಗುತ್ತೆ ಸರ್. ನಮ್ಗೇನು ವಾರ್ಡ್ರೋಬ್ ತಗೊಂಡು ಆ ವೈಟ್ ಬರುತ್ತೆ. ಈ ಹೆಡ್ ಬೋರ್ಡ್ ಏನು ಮಾಡಿದೀವಿ, ಆ ವಾರ್ಡ್ರೋಬ್ ಅಲ್ಲಿ ಇರುವಂತ ಓಷನ್ ಬ್ಲೂ ಏನಿತ್ತು ಆ ಕಾಂಬಿನೇಷನ್ ಕಲರ್ ಇಲ್ಲಿ ತಗೊಂಡೋಗಿದ್ದೀವಿ. ಸೊ ಈ ಕಲರ್ ಆಕ್ಚುಲಿ ಅಲ್ಲೂ ಬಂದಿದೆ. Yes, ಇಲ್ಲಿಗೂ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಎವ್ರಿಥಿಂಗ್ ಇಸ್ ಮ್ಯಾಚಿಂಗ್ ಎಂಟೈರ್ಲಿ ಮ್ಯಾಚಿಂಗ್. ಓಕೆ ಓಕೆ, ಸೂಪರ್. ಬನ್ನಿ ಸರ್, ಮೇಲೆ ಹೊರಟೋಗ್ಬಿಡೋಣ. ಸರ್, ಮೇಲಿದ್ದೀವಿ. ಎಸ್ ಸರ್. ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಹಾಂ ಸರ್, ಇಲ್ಲಿ ಫಾಲ್ ಸೀಲಿಂಗ್ ಮಾಡ್ತಾರೆ. ಅಲ್ಲಿ ಒಂದು ಫ್ಯಾಮಿಲಿ ಲಾಂಜರೇ ಬರ್ತಿತ್ತು ಸರ್, ಅದಕ್ಕೋಸ್ಕರ ಫಾಲ್ ಸೀಲಿಂಗ್ ತೊಗೊಂಡಿದ್ದೀವಿ. ಅಂಡ್ ಇಲ್ಲಿ ಫಾಲ್ ಸೀಲಿಂಗ್ ಸರ್ ನೋಡಿದಾಗ ಏನಾಗುತ್ತೆ, ನಾವು ಫುಲ್ಲು ಟುವರ್ಡ್ಸ್ ಸೀಲಿಂಗ್ ತೊಗೊಂಡಿಲ್ಲ. ಸೀಲಿಂಗ್ ಇಂದಾನು 6 inches ಗ್ಯಾಪ್ ಇಟ್ಟಿದ್ದೀವಿ ರೈಟ್ ರೌಂಡ್ ಎಲ್ಲ ಕಡೆ. ಅಂಡ್ ದೆನ್ ಇದು ನಾವು ಪೆರಿಫೆರಲ್ ರೆಂಡ್ ಮಾಡ್ಕೊಂಡಿದ್ದೀವಿ. ಹಾಗೆ ನಾವು ಪೆರಿಫೆರಲ್ ಕರ್ವ್ ಕೊಟ್ಟಿದ್ದೀವಿ. ಸೊ ಈ ಥರ ಒಂದು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ನಾವು ತೊಗೊಂಡೋದಾಗ ಏನಾಗುತ್ತೆ, ಇದು ನಿಮಗೆ ಫಾಲ್ ಸೀಲಿಂಗ್ ಸ್ವಲ್ಪ ಯೂನಿಕ್ ಆಗಿ ಕಾಣುತ್ತೆ. ಯೂನಿಕ್ ಆಗಿ ಕಾಣಿಸುತ್ತೆ. ಅಂಡ್ ಇನ್ನೊಂದು ಇಷ್ಟ ಆಗಿದ್ದು, ನೀವು ಪೆರಿಫೆರಲ್ ಒಳಗಡೆ ಒಂದು ಪ್ರೊಫೈಲ್ ಲೈಟ್. ಹೌದು ಸರ್, ಪ್ರೊಫೈಲ್ ಲೈಟ್ ಅಂದ್ರೆ ಎಡ್ಜಸ್ ಅಲ್ಲಿ ಫುಲ್ ನಾವು ಪ್ಯಾನೆಟ್ ಕೊಟ್ಟಿದ್ದು ಸರ್. ಮೇನ್ ಆಗಿ ಅದು ಬಂದು ಲೈಟ್ ಫೋಕಸ್ ಮಾಡುತ್ತೆ. ಈ ಪ್ರೊಫೈಲ್ ಲೈಟ್ ಏನು ಕೊಟ್ಟಿದ್ದೀವಿ ಅಸ್ಥೆಟಿಕ್ ಫೋಕಸ್ ಆಗುತ್ತೆ. ಸೊ ಆ ಥರ ತೊಗೊಂಡಿವಿ ಸರ್. ಓಕೆ ಓಕೆ. ಸೊ ಇಲ್ಲೊಂದು ಸ್ಟಡಿ ಯೂನಿಟ್ ತೊಗೊಂಡಿವಿ ಸರ್. ಜಸ್ಟ್ ಒಂದು ಸಿಂಗಲ್ ಯೂನಿಟ್ ಇತ್ತು, ಸೊ ಅದಕ್ಕೋಸ್ಕರ ನಾವು ತೊಗೊಂಡಿದ್ವಿ. ಇದೆಲ್ಲ ಪೆನ್ಸಿಲ್ ಡ್ರಾವರ್ಸ್ ಬರುತ್ತೆ. ಪೆನ್ಸಿಲ್ ಡ್ರಾವರ್ಸ್. ಎಸ್ ಸರ್, ಆ ಥರ ಒಂದು ನಾವು ಅಕಾಮಿಡೇಟ್ ಮಾಡ್ಕೊಂಡಿದ್ದೀವಿ ಸರ್. ಇಡೀ ಮನೆಗೆ ಒಂದೇ ಕಲರ್ ಪ್ಯಾಟರ್ನ್ ಮಾಡಿದ್ದೀವಿ. ಟೋಟಲ್ ಸರ್, ಬೀಚ್ ಅಂಡ್ ವೈಟ್. ಅದು ತುಂಬಾ ಚೆನ್ನಾಗಿ ವೈಟ್ ಕಾಂಬಿನೇಷನ್. ಈ ಕಡೆ ಸರ್, ಸೊ ಮಾಸ್ಟರ್ ಇಲ್ಲಿ ಬಂದಾಗ ಒಂದು ರೂಮ್ ಬರುತ್ತೆ ಸರ್. ಸೊ ಓಕೆ ಸರ್, ಇಲ್ಲಿ ಬಂದಾಗ ಯಾವ ಥರ ಪ್ಯಾಟರ್ನ್ ಹೋಗಿದ್ದೀವಿ ಅಂದರೆ, ಮೇನ್ ಆಗಿ ಇಲ್ಲಿ ಡಿಜಿಟಲ್ ಪ್ರಿಂಟ್ ಲ್ಯಾಮಿನೇಟ್ನ ತಗೊಂಡಿದ್ದೀವಿ ಸರ್. ಡಿಜಿಟಲ್ ಪ್ರಿಂಟ್ ಲ್ಯಾಮಿನೇಟ್ ಮೇನ್ ಹೈಲೈಟ್ ಇದಕ್ಕೆ. ಅದಕ್ಕೆ ಕಾಂಪನ್ಸೇಟ್ ಆಗುವಂತ ಇನ್ನೊಂದು ಶೇಡ್ ಆಫ್ ಕಲರ್ನ ತೊಗೊಂಡೋಗಿದ್ದೀವಿ ಸರ್. ಸೊ ಈ ಥರ ಒಂದು ಈ ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ವಿ. ಹಾಗೆ ಈ ಪ್ಯಾಟರ್ನ್ ನೀವು ನೋಡಿದ್ ಬಂದು ನಮ್ದು ಟಿನೋಟಲ್ಲಿ ಇತ್ತಲ್ಲ ಸರ್, ಸೊ ಆ ಪ್ಯಾಟರ್ನ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಕರೆಕ್ಟ್. ಸೊ ಆ ಥರ ತೊಗೊಂಡೋಗಿದ್ದೀವಿ. ಲಾಫ್ಟ್ ಎಂಟೈರ್ಲಿ ಡಿಜಿಟಲ್ ಪ್ರಿಂಟ್ಗೆ ಹೋಗಿದೆ ಸರ್. ಲಾಫ್ಟ್ ಫುಲ್ ಇದು ಹಾಕ್ಬಿಟ್ರೆ ಟೋಟಲ್ ಡಿಜಿಟಲ್ ಪ್ರಿಂಟ್ಗೆ ಹೋಗಿದೆ ಸರ್. ಚೆನ್ನಾಗಿ ಬರುತ್ತೆ ಸರ್. ಇದು ಯುನಿಕ್ ಥಿಂಕಿಂಗ್. ಇದು ಎಸ್ ಸರ್, ತುಂಬಾ ಜನ ಮಾಡಲ್ಲ ಸರ್ ಇಲ್ಲ. ಬಟ್ ಇಲ್ಲಿ ಮಾಡಿದ್ವಿ, ಬಟ್ ತುಂಬಾ ಚೆನ್ನಾಗಿ ಬಂತು ಸರ್. ಇಲ್ಲಿಗೆ ಇಲ್ಲಿ ಕೂಡ ಗ್ಯಾಪ್ ಕೊಟ್ಕೊಂಡ್ಬಿಟ್ಟು
ಎಸ್ ಸರ್. ಇಲ್ಲಿ ಮತ್ತೆ ನಮ್ಗೆ ಒಂದು 8 ಇಂಚ್ ಸ್ಪೇಸ್ ಬರ್ತಿದೆ ಸರ್. ಅದು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇದು ಓಪನ್ ಯೂನಿಟ್ ಕೊಟ್ಕೊಂಡಿದ್ದೀವಿ. ಅಂಡ್ ನಿಮಗೆ ವಿಂಡೋ ಇರೋ ಕಾರಣ ವಿಂಡೋ ಸೀಟರ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಆ ಕುಷನ್ ಎಲ್ಲ ಬಂದು ನಮ್ಗೆ ಅಗೇನ್ ಇದೇ ಸೇಮ್ ಲ್ಯಾಮಿನೇಟ್ ಕಲರ್ಗೆ ಮ್ಯಾಚ್ ಆಗುತ್ತೆ ಸರ್. ಅದು ಎವ್ರಿಥಿಂಗ್ ಇಸ್ ಮ್ಯಾಚಿಂಗ್ ಅಲ್ಲ, ಟೋಟಲಿ ಮ್ಯಾಚಿಂಗ್ ಸರ್. ಓಕೆ ಓಕೆ. ಮೇಲ್ಗಡೆ ಓನ್ಲಿ ಪೆರಿಫೆರಲ್ ಸರ್, ಓನ್ಲಿ ಪೆರಿಫೆರಲ್. ಅದು ನೀವು ನೋಡ್ಬೋದು ಸರ್, ಕರ್ವ್ ಬರೀ ಇಲ್ಲೆರಡು ಕಡೆ ಕೊಟ್ಟಿದ್ದೀವಿ, ಇದೊಂದು ಸ್ಟ್ರೈಟ್ ತೊಗೊಂಡೋಗಿದ್ದೀವಿ. ಒಂದ್ ಕಡೆ ಕರ್ವ್, ಒಂದ್ ಕಡೆ ಸ್ಟ್ರೈಟ್ ಆ ತರ ಸರ್. ಬಟ್ ಬೆಡ್ ಬಗ್ಗೆ ಬಟ್ ಅಗೇನ್ ಬಂದಾಗ ಸರ್ ಇದು ಕಿಂಗ್ ಸೈಜ್ ತೊಗೊಂಡಿದ್ದೀವಿ, ವಿತ್ ಹೈಡ್ರಾಲಿಕ್ ಬರುತ್ತೆ. ಅಗೇನ್ ಹೆಡ್ ಬೋರ್ಡ್ ಬಂದು ನಾವು ಲ್ಯಾಮಿನೇಟ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ಅದರ ಕಾಂಬಿನೇಷನ್ಸ್ ನಾವು ಫುಲ್ ಆಗಿ ರನ್ ಮಾಡಿದ್ದೀವಿ ಸರ್. ಈ ಹೆಡ್ ಬೋರ್ಡ್ ಡಿಸೈನ್ ಲೈಕ್ ಯಾವ ತರ ಪಿಕ್ ಮಾಡ್ತೀರಾ ಅಂದ್ರೆ ಕಸ್ಟಮರ್ ಇದು ಮಾಡಿದಂಗ ಅಥವಾ ನಿಮ್ಮ ಹತ್ರ ಆಪ್ಷನ್ಸ್ ಇದೆಯಾ ಸರ್? ನಮ್ಮ ಸರ್ ಆಪ್ಷನ್ಸ್ ಇದೆ. ಕೆಲವೊಂದು ಏನು ಸರ್ ಆಲ್ಮೋಸ್ಟ್ ಕಸ್ಟಮೈಸ್ ಇರುತ್ತೆ. ಅಂದ್ರೆ ಯಾವ್ದು ನಾವು ಹೆಡ್ ಬೋರ್ಡ್ಸ್ ಅಂದ್ರೆ ಗೂಗಲ್ ತೆಗೆದು ಹಾಕೋಲ್ಲ. ನಾವು ಇಲ್ಲಿ ಯಾವ ತರ ಪ್ಯಾಟರ್ನ್ ಮಾಡ್ತಾ ಇದೀವಿ, ಅದಕ್ಕೆ ಯಾವ ತರ ಹೆಡ್ ಬೋರ್ಡ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡ್ಕೊಂಡು ನಾವೇ ಡಿಸೈನ್ ವರ್ಕ್ ಮಾಡ್ತೀವಿ. ಸೂಪರ್. ಇಲ್ಲೇನಿದು ವಾಲಿಗೆ ಇದು? ಇಲ್ಲಿ ಅಗೇನ್ ಸರ್ ಜಸ್ಟ್ ಒಂದು ಶೆಲ್ಫ್ ಕೇಳಿದ್ರು ಕಸ್ಟಮರ್, ಸೊ ಅದು ಲೆಫ್ಟ್ ಹಾಕಿದ್ವಿ. ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಪೀಸ್ ನಮ್ಮ ಹತ್ರ ಮಿಕ್ಕಿದೆ ಸರ್ ಸೈಟಲ್ಲಿ. ಸೊ ಅದು ವೇಸ್ಟ್ ಮಾಡೋದು ಬದಲು ಈ ತರ ಇಂಪ್ಲಿಮೆಂಟ್ ಮಾಡೋ ಅಂತ ಇಲ್ಲಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದಾಗ ಕನ್ಸೀಲ್ ಡೋರ್ ಬರುತ್ತೆ ಸರ್. ಸೊ ಮೇಡ ಇದನ್ನು ತೊಗೊಂಡಿದ್ದೀವಿ, ಈ ತರ ಕನ್ಸೀಲ್ ಡೋರ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಸರ್. ಓ, ಇದು ಒಳಗಡೆ ಹೋಗೋದು? ಒಳಗಡೆ ಹೋಗುತ್ತೆ. ಸೊ ಇಲ್ಲಿಗೆ ಬಂದಾಗ ಒಂದು ಡ್ರೆಸ್ಸರ್ ಕೇಳಿದ್ರು ಕಸ್ಟಮರ್, ಸೊ ಅದಕ್ಕೋಸ್ಕರ ಡ್ರೆಸ್ಸರ್ನ ನಾವಿಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇದು ವಾರ್ಡ್ರೋಬ್ ಡಿಸೈನ್ ಅನ್ನೇ ಇಂಪ್ಲಿಮೆಂಟ್ ಮಾಡಿ ಸೇಮ್ ಇಂಪ್ಲಿಮೆಂಟ್ ಸರ್. ಅಂದ್ರೆ ಇಲ್ಲಿ ಮೇಲ್ಗಡೆ ಕಟಿಂಗ್ ಅದೇ ತರ ಮಾಡಿದ್ದೀವಿ. ಓಕೆ 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 ಓಕೆ. ಇದು ಇದರೊಳಗಡೆ ಸ್ಟೋರೇಜ್ ಇದೆ? ಇದರೊಳಗಡೆ ಸ್ಟೋರೇಜ್ ಅಂದ್ರೆ ಸರ್ ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಓ, ಇದು ಸ್ಲೈಡಿಂಗ್ ಮಾಡಿಬಿಟ್ಟಿದೆ. ಸ್ಲೈಡಿಂಗ್ ಸರ್, ಯಾಕಂದ್ರೆ ಓಪನ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಸ್ಪೇಸ್ ಅಷ್ಟೇ ಇಲ್ಲ ಸರ್. ಸ್ಲೈಡಿಂಗ್ ಸರ್, ಎಂಟೈರ್ಲಿ ಸ್ಲೈಡಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ, ವೆರಿ ನೈಸ್. ಬನ್ನಿ ಸರ್. ಇದೊಂಥರ ಕನ್ಸಿಲ್ಡ್ ಡಿಸೈನ್ ಬರುತ್ತೆ. ಕನ್ಸಿಲ್ಡ್ ಡಿಸೈನ್ ಸರ್, ಟೋಟಲಿ ಕನ್ಸಿಲ್ಡ್ ಡಿಸೈನ್ಸ್ ನಾವಿಂದ ವರ್ಕ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಸೂಪರ್. ಬನ್ನಿ ಸರ್, ಇನ್ನೊಂದು ರೂಮ್ ನೋಡೋಣ. ಇದು ಫೈನಲ್ ಬೆಡ್ರೂಮ್ ಅಲ್ಲ? ಇದು ಫೈನಲ್ ಬೆಡ್ರೂಮ್ ಸರ್. ಸೊ ಈ ಬೆಡ್ರೂಮ್ ಸರ್ ಸ್ವಲ್ಪ ನಾವು ವುಡನ್ ಶೇಡ್ ತೊಗೊಂಡೋಗಿದ್ದೀವಿ. ಸೊ ಈ ತರ ಮೇನ್ ಆಗಿ ವುಡನ್ ಶೇಡ್ ಇಲ್ಲಿ ತೊಗೊಂಡೋಗಿ ಸರ್. ಅಂಡ್ ಅದಕ್ಕೆ ಇನ್ನೊಂದು ಪ್ಲೇನ್ ಶೇಡ್ ಏನು ಬರುತ್ತೆ ಅದು ಈ ತರ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಇದು ಸ್ವಲ್ಪ ಪೈನ್ವುಡ್ ಫಿನಿಶ್ ಪೈನ್ವುಡ್ ಫಿನಿಶ್ ಅಲ್ಲಿ ತೊಗೊಂಡು ಅಂದ್ರೆ ಇನ್ವರ್ಟೆಡ್ ಡ್ಯೂ ಅಲ್ಲಿ ತೊಗೊಂಡಿರ್ತೀವಿ. ಸೊ ಆ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿನೂ ಮುಂದೆ ನಮ್ಗೆ ಸ್ಪೇಸ್ ಬರ್ತಾ ಇದೆ ಸರ್. ಅದಕ್ಕೋಸ್ಕರ ಏನು ಮಾಡಿದ್ದೀವಿ, ಈ ಥರ ಶೆಲ್ಫ್ ಪ್ರೊವೈಡ್ ಮಾಡಿದ್ವಿ. ಬಟ್ ಇದನ್ನು ಸ್ಟ್ರೇಟ್ ಹೋಗಿಲ್ಲ, ಯಾಕಂದ್ರೆ ಮತ್ತೆ ಓಡಾಡಕ್ಕೆ ಸ್ಪೇಸ್ ಬೇಕು ಅಂತ ಹೇಳಿ ಈ ಥರ ಒಂದು ಡೈನರ್ ಶೇಪ್ ಅಂತ ಕಟ್ ಮಾಡ್ಕೊಂಡು ತೊಗೊಂಡೋಗಿ ಸರ್. ಓಕೆ. ಸೊ ಇದು ಬೇಕಾದ್ರೆ ನಾವು ಗ್ಲಾಸ್ ಹಾಕ್ಬಿಟ್ಟು ಒಂದು ಲೈಕ್ ಈಗ ಶೋ ತರ ಆ ಥರದ್ದು ನಾವು ಮಾಡ್ಕೊಬೋದು ಸರ್. ಎಕ್ಸಾಕ್ಟ್ಲಿ. ಹಾಂ, ಚೆನ್ನಾಗಿದೆ ಸರ್. ಇದು ನನಗೆ ಈ ವುಡ್ ಪ್ಯಾಟರ್ನ್ ಚೆನ್ನಾಗಿ ಇಡಿಸ್ತು ಸರ್. ಎಲ್ಲ ಟೀಕ್ ವುಡ್ ಹೋಗೋ ಬದಲು ಈ ಥರದ್ದು ಪೈನ್ ವುಡ್, ರಬ್ಬರ್ ವುಡ್ ಫಿನಿಶ್ ಹೋಗೋದು ಬೆಟರ್. ತುಂಬಾ ಜನ ವುಡ್ ಇಷ್ಟಪಡ್ತಾರೆ, ಬಟ್ ಅದೇ ಡಾರ್ಕರ್ ಶೇಡ್ ಹೋಗ್ಬಿಡ್ತಾರೆ. ಪದೇ ಪದೇ ಅದೇ ತುಂಬಾ ಡಾರ್ಕ್ ಹೋಗ್ತದೆ ಸರ್. ಈ ತರ ನೋಡಿದಾಗ ಸರ್ ನಿಮ್ಗೆ ಸ್ವಲ್ಪ ಪ್ಲೆಸೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಆಗಿ ಕಾಣುತ್ತೆ ಸರ್. ಅಂಡ್ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಹೋಗಿದೆ ಸರ್. ಇಲ್ಲಿ ಸ್ಲೈಡಿಂಗ್ ಇಲ್ಲಿ ಇದು ಎಂಟೈರ್ಲಿ ಸ್ಲೈಡಿಂಗ್ ಹೋಗಿದ್ದೀವಿ. ಬಟ್ ಮೇಲೆ ಸರ್ ಲಾಫ್ಟ್ ನೋಡಿದಾಗಲೂ ಸೇಮ್ ನಮ್ಮ ಕೆಳಗಡೆ ಏನು ಸ್ಲೈಡಿಂಗ್ ವಾರ್ಡ್ರೋಬ್ ಪ್ಯಾಟರ್ನ್ ಇದೆ ಅದೇ ಪ್ಯಾಟರ್ನ್ ನಾವು ಮೇಡನ್ನು ತಗೊಂಡೋಗಿ ಮ್ಯಾಚ್ ಮಾಡಿದ್ದೀರಾ? ಓಕೆ. ಹಾಗೆ ಇದು ಹೇಳ್ಬಿಡಿ ಸರ್. ಆ ಸೀಲಿಂಗ್ ಬಂದಾಗ ಸರ್ ಸೆಂಟ್ರಲ್ ಬಂದು ಸರ್ಕಲ್ ಹೋಗಿದ್ದೀವಿ ನಾವು ಇಲ್ಲಿ. ಅಂಡ್ ರೈಟ್ ರೌಂಡ್ ಫುಲ್ ಪೆರಿಫೆರಲ್ ರನ್ ಮಾಡ್ಕೊಂಡಿದ್ದೀವಿ. ಪೆರಿಫೆರಲ್ ಹಾಕಿದ್ದೀರಾ? ಸೇಮ್ ಒಂದು ಸರ್ಕಲ್ ಫಿನಿಶ್ ತಗೊಂಡಿದ್ದೀವಿ. ಓಕೆ. ಬೆಡ್ ಬಗ್ಗೆ ಸರ್? ಹಾಗೆ ಹೆಡ್ ಬೋರ್ಡ್ ಬಂದು ಸರ್ ಸಮ ಲೈಟರ್ ಶೇಡ್ಗೆ ಹೋಗಿದ್ದೀವಿ. ಲೈಟರ್ ಶೇಡ್ ತಗೊಂಡು ಕಿಂಗ್ ಸೈಜ್ ಕಾಟನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಸ್ಟೆಪ್ ಬೈ ಸ್ಟೆಪ್ ತರ ಬರುತ್ತೆ ಇದು? ಎಸ್ ಸರ್, ಈಚ್ ಅಂಡ್ ಎವ್ರಿಥಿಂಗ್ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ತೊಗೊಂಡೋಗಿ ಸರ್ ಅದನ್ನ. ಓಕೆ. ಈಗ ಕಾಟ್ ಸೈಡಲ್ಲೂ ಕೂಡ ಬೇಕಾದ್ರೆ ಇದೇ ಸೇಮ್ ಪ್ಯಾಟರ್ನ್ ಅನ್ನು ಮಾಡ್ಕೊಡ್ಬೋದಲ್ವಾ? ಮಾಡ್ಕೊಬೋದು ಸರ್. ಕೆಲವು ಕಸ್ಟಮರ್ಸ್ ಕೇಳ್ತಾರೆ, ಅವಾಗ ಏನು ಮಾಡ್ತೀವಿ, ಎಂಟೈರ್ ಸೈಡ್ ಏನು ಬರುತ್ತೆ ಅಲ್ಲಿಗೂ ಕುಷನ್ ತಗೊಂಡು ಹೋಗ್ಬೋದು ಸರ್. ಕುಷನ್ ಆ್ಯಡ್ ಮಾಡ್ತೀರಾ? ಸೊ ಇದು ಬಂದ್ಬಿಟ್ಟು ಹೈಡ್ರಾಲಿಕ್ ಫ್ಲಶ್. ಓಕೆ ಸರ್. ಈ ಸೆಕ್ಷನ್ ಈ ಕಡೆ ಅಂಡ್ ಇಲ್ಲಿ ಬಂದು ಜಸ್ಟ್ ಒಂದು ಡ್ರೆಸ್ ಸರ್. ಒಂದು ಸ್ಮಾಲ್ ಸ್ಪೇಸ್ ಅವೈಲೇಬಲ್ ಇತ್ತು. ಸೊ ಏನು ಮಾಡ್ಕೊಂಡು ಇಲ್ಲಿ ಮಿರರ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಫುಲ್ ಎಂಟೈರ್ಲಿ ಓಪನ್ ಯೂನಿಟ್ಸ್ ಅಂಡ್ ಇಲ್ಲಿ ಒಂದು ಡ್ರಾವರ್. ಸೊ ಇದು ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೂಪರ್ ಸರ್. ಇದು ಸೊ ವೀಕ್ಷಕರೇ, ಮನೆ ನೋಡ್ಕೊ ಬಂದ್ರಿ. ಸೊ ಇವಾಗ ಫೈನಲ್ ಆಗಿ ಬರ್ತಂದು ಪ್ರೈಸಿಂಗ್ ಬಗ್ಗೆ ಮಾತಾಡೋದಕ್ಕೆ. ಸರಿ, ಮನೆಗಂತೂ 15 ಲಕ್ಷ ಓಕೆ. ಬಟ್ ನಿಮ್ಮ ಪ್ರೈಸಿಂಗ್ ಅಂತ ಬಂದಾಗ ಯಾವ ಪ್ಯಾಕೇಜಸ್ ಅಥವಾ ಸ್ಕ್ವೇರ್ ಫೀಟ್ ಅಲ್ಲಿ ಇದನ್ನು ವರ್ಕೌಟ್ ಮಾಡಿದ್ದೀರಾ? ಎಸ್ ಸರ್. ಸೊ ಬೇಸಿಕಲಿ ಸರ್ ನಾವು ಟೋಟಲ್ ಆಗಿ ಪರ್ ಸ್ಕ್ವೇರ್ ಫೀಟ್ ಮಾಡ್ತೀವಿ ಸರ್. ಯಾವುದೇ ಐಟಮ್ಸ್ ತೊಗೊಂಡ್ರೆ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇರುತ್ತೆ. ಲೆಂತ್ ಇಂಟು ಹೈಟ್ ಎಷ್ಟು ವಿಡ್ ತೊಗೊಂಡಿರ್ತಾರೆ ಪ್ಲಸ್ ಹೈಟ್ನ ನಾವು ಮಲ್ಟಿಪಲ್ ಮಾಡ್ತೀವಿ ಸರ್. ಸೊ ಅದು ಯಾವ ಥರದ ಕ್ಯಾಲ್ಕುಲೇಷನ್ ತೊಗೊತೀವಿ ಅಂದರೆ ಪ್ರತಿಯೊಂದು ಆ ಮೆಟೀರಿಯಲ್ ಮೇಲೆ ಹೋಗುತ್ತೆ ಸರ್. ಇವಾಗ ಲ್ಯಾಮಿನೇಟೆಡ್ ಏನಾದ್ರು ಹೋಗ್ತಾರೆ ಪ್ರೈಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಅಕ್ರಿಲಿಕ್ ಜಾಸ್ತಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಮಿನೇಟೆಡ್ ಕಿಚನ್ ಹೋಗ್ತಾರೆ ನಾವು 1600 650 ಪರ್ ಸ್ಕ್ವೇರ್ ಫೀಟ್ ಮಾಡ್ತೀವಿ ಸರ್. ಅದೇ ಕಿಚನ್ ಅವ್ರು ಅಕ್ರಿಲಿಕ್ ಹೋಗ್ತಾರೆ 1980 2100 ಗಂಟೆ ನಾವು ಮಾಡ್ತೀವಿ. ವೀನರೆಲ್ಲ ತೊಗೊಂಡು ಹೋಗ್ತಾರೆ, ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಈ ಥರ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಐಟಮು ಯಾವ ಮೆಟೀರಿಯಲ್ ಹೋಗ್ತಾ ಇದ್ದಾರೆ ಅದಕ್ಕೆ ಏನು ಪರ್ ಸ್ಕ್ವೇರ್ ಫೀಟ್ ಪ್ರೈಸ್ ಅದನ್ನ ನಾವು ವರ್ಕೌಟ್ ಮಾಡ್ತೀವಿ. ವರ್ಕೌಟ್ ಮಾಡ್ಬೋದು. ನಮ್ಮ ಪ್ರೈಸ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮದು ಲಾಟ್ಸು ಫ್ರೇಮ್ ಟೈಪ್ ಯೂನಿಟ್ಸ್ ಅವೆಲ್ಲ ಬಂದು 850-900 ರೂಪೀಸ್ ಸ್ಟಾರ್ಟ್ ಆಗುತ್ತೆ. ಸರಿ. ಅಪ್ ಟು ನೀವು ತೊಗೊಂಡು ಹೋದ್ರೆ ಒಂದು 2800 ಗಂಟೆ ನಮ್ಮ ಪ್ರೈಸಸ್ ರೇಂಜ್ ಆಗುತ್ತೆ ಮ್ಯಾಕ್ಸಿಮಮ್ ಅಂತ. ಎಸ್ ಹೌದು. ಅಕ್ರಿಲಿಕ್ ಎಲ್ಲ ಏನು ರೇಟ್ ಚಾರ್ಜ್ ಮಾಡ್ತೀರಾ ಸರ್? ಅಕ್ರಿಲಿಕ್ ಕಿಚನ್ ಬಂದು 1980 ಇಂದ 2100 ಸರ್. ಏನು 2100 ಏನು ಬರುತ್ತೆ ಅಂದರೆ ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ಮೆಟೀರಿಯಲ್ಸ್ ಬರುತ್ತೆ ಸರ್. ಅಕ್ರಿಲಿಕಲ್ಲಿ 6H ಅಂತ ಇದೆ. ಅಂಡ್ ಅದ್ರಲ್ಲಿ ಥಿಕ್ನೆಸ್ ಬೇರೆ ಬೇರೆ 1.2 ಒಂದು ರೇಟ್ ಇದೆ, 1.6 ಒಂದು ರೇಟ್ ಇದೆ. ಸೊ ಎರಡು ಯಾವ್ದು ಕಸ್ಟಮರ್ ತೊಗೊಂಡ್ರು ಅದು ನಾವು ಕೋಟ್ ಮಾಡ್ತೀವಿ. ಇದೆಲ್ಲ ಹೇಳ್ತೀರಾ ಕಸ್ಟಮರ್ಗೆ? ಹಾಂ ಎಸ್ ಸರ್. ಯಾಕಂದ್ರೆ ನಮ್ಮದು ನೀವು ನೋಡಿ ಸೆಗ್ಮೆಂಟ್ ಸೆಟಪ್ ತೋರಿಸಿದ್ದಾರೆ ಕಸ್ಟಮರ್ಗೆ. ಸ್ವಿಚ್ ಅಂಡ್ ಡಿಸ್ಪ್ಲೇನೂ ಇದೆ, ಪ್ಲಸ್ ಅದಕ್ಕೆ ಏನು ಮೆಟೀರಿಯಲ್ ಎಷ್ಟು ರೇಟ್ ಬರುತ್ತೆ ನಮ್ಮ ಡಿಸೈನ್ ಟೀಮ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ. ಈ ಕೆಲವೊಂದು ಕಾರ್ಪೆಂಟ್ರಿ ವರ್ಕ್ ಮ್ಯಾನುವಲ್ ವರ್ಕ್ ಇರುತ್ತೆ, ಇಲ್ಲೇ ಮಾಡಬೇಕಾಗುತ್ತೆ. ಅವುಗಳ ಏನು ಚಾರ್ಜಸ್ ಮಾಡ್ತೀರಾ ಸರ್? ಸರ್ ಅವೆಲ್ಲ ಬಂದು ನಿಮಗೆ ಕಮ್ಮಿನೇ ಬರುತ್ತೆ ಸರ್. ಅಂದರೆ 600 650 ಬರುತ್ತೆ ಅದು. 600 650 ಅಷ್ಟೇ. ಎಸ್ ಅಷ್ಟೇ ಬರುತ್ತೆ. ಓಕೆ ಓಕೆ. ಇನ್ನು ಬ್ರ್ಯಾಂಡ್ಸ್ ಅಂತ ಬಂದಾಗ ವಿವಾ ಡಿಸೈನ್ ಅಂತ ಬಂದರೆ ನಾವು ಯಾವ್ಯಾವ ಬ್ರ್ಯಾಂಡ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಮೇನ್ಲಿ ನೀವು ಹಾರ್ಡ್ವೇರ್ಸ್ ನೋಡಿದ್ರೆ ಹೆಟಿಕೋ ಹ್ಯಾಫ್ಲೆ ಯೂಸ್ ಮಾಡ್ತಾ ಇದ್ದೀವಿ ಸರ್. ಸೊ ಮುಂಚೆ ಆಲ್ಮೋಸ್ಟ್ ಹೆಪ್ಕೋ ಯೂಸ್ ಮಾಡ್ತಿದ್ವಿ, ಇವಾಗ ಹೆಪ್ಕೋನ ಸ್ಟಾಪ್ ಮಾಡಿ ಎಟಿಕ್ ಆ್ಯಂಡ್ ಹ್ಯಾಫ್ಲೆ ಇದೆರಡನ್ನೂ ತೊಗೊಂಡು ಹೋಗ್ತಾ ಇದೀವಿ. ಪ್ಲೈಬೋರ್ಡ್ಸ್ ಅಂತ ಬಂದಾಗ ಸರ್ ಸೆಂಚುರಿ ಅಂತ ಯೂಸ್ ಮಾಡ್ತಾನೆ ಇದೀವಿ. ಇದ್ರ ಜೊತೆಗೆ ನಮ್ಮ ಪ್ಲೈಬೋರ್ಡ್ ನಾವು ಇಂಪ್ಲಿಮೆಂಟ್ ಮಾಡಿ ಸರ್. ಅದು ಮುಂಚೆ ವಿಡಿಯೋ ಹೇಳಿದ್ವಿ.
ವಿವಾದವ್ರದ್ದು ಸೊ ವಿವಾ ನಮ್ಮದೇ ಪ್ಲೈ ಇದೆ, ಸೊ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಯಾರು ಜಾಸ್ತಿ ಇದು ಕೊಡ್ತಾರೆ, ವಾರಂಟಿ ಕೊಡೋದು ಯಾವುದು ನಮಗೆ? ಸರ್ ನಮ್ಮದೇ ವ್ಯಾರಂಟಿ ಜಾಸ್ತಿ ಕೊಡ್ತೀವಿ. ಆಲ್ಮೋಸ್ಟ್ ಒಂದು ಸೆಂಚುರಿ ಸೈನಿಕ್ ನಾವು ಯೂಸ್ ಮಾಡಿದಾಗ 10 to 15 ಇಯರ್ಸ್ ಬರ್ತಿತ್ತು, ನಮ್ಮದು 15 to 20 ಇಯರ್ಸ್ ಕೊಡ್ತಾ ಇದ್ದೀವಿ. ನಾವು 5 ಇಯರ್ಸ್ ಜಾಸ್ತಿ ಬರುತ್ತೆ. 15 to 20 ಇಯರ್ಸ್ ಬರುತ್ತೆ ಸರ್. ಸೊ ಅದಕ್ಕೆ ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ಲಾಟ್ ಬರ್ತಾ ಇದೆ ಸರ್, ಬಂದಾಗ ಬೇಕಾದ್ರೆ ಅದನ್ನು ಒಂದು ವಿಡಿಯೋ ಮಾಡಿ ನಾವು ಕಸ್ಟಮರ್ಗೆ ತೋರಿಸೋಣ. ಪ್ಲೈವುಡ್ ಯಾವ ಥರ ಇರುತ್ತೆ? ಡೆಫಿನೆಟ್ಲಿ ಸರ್, ಆ ಥರ ಇದೆ. ಪ್ಲಸ್ ಅದನ್ನ ನಾವು ಬೇಕಾದ್ರೆ ಅದ್ರಲ್ಲಿ ಕೆಲವು ಟೆಸ್ಟ್ ಬರುತ್ತೆ, ಕಟಿಂಗ್ ಟೆಸ್ಟ್ ಬರುತ್ತೆ, ಅಂಡ್ ಸ್ಕ್ರೂ ಟೆಸ್ಟ್ ಅಂತ ಬರುತ್ತೆ. ಅದನ್ನೆಲ್ಲ ಮಾಡಿ ಬೇಕು ನಾವು ಮಿಕ್ಸ್ ತೋರಿಸಬಹುದು. ಶೋರ್. ಇನ್ನು ವಾರಂಟಿಯಲ್ಲಿ ನಿಮ್ಮ ಕಡೆಯಿಂದ ಏನು ವಾರಂಟಿ ಕೊಡ್ತಾ ಇರ್ತಾರೆ ಸರ್? ಸರ್ ಜನರಲ್ ಆಗಿ ಏನು ಹಾರ್ಡ್ವೇರ್ ಬಂದು 5 ಇಯರ್ಸ್ ಅಂತ ಕೊಡ್ತಾರೆ, ಬೈ ಡಿಫಾಲ್ಟ್ ಕಂಪ್ನಿನೇ ಬರುತ್ತೆ. ಆ 5 ಇಯರ್ಸ್ ನಾವು ಕಸ್ಟಮರ್ ಕೊಡ್ತೀವಿ. ಸೇಮ್ ಅಗೇನ್ ವಿತ್ ಮ್ಯಾನುಫ್ಯಾಕ್ಚರ್ ಪ್ಲೈ ಬೋರ್ಡ್ ಸರ್, ಅವ್ರದ್ದು ಏನು ಬರುತ್ತೆ ಅದು ಸೇಮ್ ಕೊಡ್ತೀವಿ. ನಮ್ಮದೇ ಪ್ಲೈ ಬೋರ್ಡ್ ತಂದಾಗ 15 to 20 ಇಯರ್ಸ್ ಅದು ಕೊಟ್ಟೆ ಕೊಡ್ತೀವಿ ನಮ್ಮ ಕಡೆಯಿಂದ. ಸರ್ ಸೂಪರ್. ಅಪಾರ್ಟ್ ಫ್ರಮ್ ಬೆಂಗಳೂರು ಹೊರಗಡೆ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್ ಆಲ್ಮೋಸ್ಟ್ ಎಲ್ಲ ಟೈಟೋಸ್ ಮಾಡ್ತಾರೆ ಸರ್. ಮೇನ್ ಆಗಿ ತುಮಕೂರಲ್ಲಿ ತುಂಬ ಜಾಸ್ತಿ ಮಾಡ್ತಾ ಇದೀವಿ. ಇವಾಗ ದೊಡ್ಡಬಳ್ಳಾಪುರದ ವೀಡಿಯೋ ಇಲ್ಲೂ ಮಾಡ್ತಾ ಇದೀವಿ ನಾವು. ನೆಕ್ಸ್ಟ್ ಕೋಲಾರಲ್ಲಿ ಮಾಡಿದ್ದೀವಿ, ಮೊನ್ನೆ ಬಂದು ಬಿಜಾಪುರಲ್ಲಿ ಮುಗಿಸ್ಕೊಂಬಂದ್ರು, ನೆಕ್ಸ್ಟ್ ದಾವಣಗೆರೆಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಥರ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲೆಲ್ಲಿ ಮೇನ್ ಟೈರ್ 2 ಸಿಟೀಸ್ ಇದೆ ಅಲ್ಲಿ ನಮ್ಮ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾರಾದರೂ ಬರಬೇಕು, ತಮ್ಮನ್ನು ಮೀಟ್ ಮಾಡಬೇಕು ಅಂತಂದ್ರೆ ಆಫೀಸಸ್ ಎಲ್ಲೆಲ್ಲಿದೆ ಒಂಚೂರು? ಸರ್ ಬ್ಯಾಂಗ್ಳೂರ್ ನಮ್ಮದು 2 ಕಡೆ ಆಫೀಸ್ ಬರುತ್ತೆ ಸರ್. ಒಂದು ಬ್ಯಾಂಗ್ಳೂರ್ ನಾರ್ತಲ್ಲಿ ಬಂದು ಕೋಗಿಲು ಯಲಹಂಕ, ಸೊ ಅದರ ಕಸ್ಟಮರ್ಸ್ ಟುವರ್ಡ್ಸ್ ನಾರ್ತ್ ಅಲ್ಲಿ ಬರ್ಬೋದು. ಕರೆಕ್ಟ್. ಅಥವಾ ಯಾರು ಟುವರ್ಡ್ಸ್ ಆರ್ ಎಂ ನಗರ್ ಕನಕಪುರ ಇದೆಯಾ, ನಮ್ಮ ಆರ್ ಎಂ ನಗರ್ ಶೋರೂಮ್ ಬರ್ಬೋದು. 2 ಕಡೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ. ದಯವಿಟ್ಟು ಒಂದು ಬಾರಿ ಎಕ್ಸ್ಪೀರಿಯನ್ಸ್ ಸೆಂಟರ್ನ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು. ಈ ಥರ ಬರ್ತಾ ಇದೆ ಅಂತಂದ್ರೆ ಏನಿದು, ಯಾವ ಥರ ಬರುತ್ತೆ, ಲ್ಯಾಮಿನೇಟ್ಸ್ ಏನು, ಪ್ರತಿಯೊಂದು ಮಟೀರಿಯಲ್ ಕೂಡ ಟಚ್ ಅಂಡ್ ಫೀಲ್ ಮಾಡ್ಬೋದು. ಒಂದು ನಾಲೆಜ್ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಹೇಗೆ ನಾನು ನಿಮಗೆ ನಾಲೆಜ್ ಕೊಡ್ತಾ ಇರ್ತೀನಿ ತಾನೆ, ಸೊ ಇವರು ಕೂಡ ನಿಮಗೆ ಕಲ್ಲೇ ಟಚ್ ಅಂಡ್ ಫೀಲು ಹಂಗೆ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಕಿಚನ್ ಯಾವ ಥರ ಇರುತ್ತೆ, ಕಿಡ್ಸ್ ಬೆಡ್ರೂಮು, ಮಾಸ್ಟರ್ ಬೆಡ್ರೂಮು, ಕಿಚನಲ್ಲಿ 2-3 ರೀತಿ ವಿಧಾನಗಳು, ಗ್ಲಾಸಲ್ಲಿ ಯಾವ ರೀತಿ ಇಂಟಿಗ್ರೇಟ್ ಮಾಡ್ಕೋಬಹುದು, ಪ್ರತಿಯೊಂದನ್ನು ಕೂಡ ಎಕ್ಸ್ಪೀರಿಯನ್ಸ್ ಸೆಂಟರ್ಲಿ ನೀವು ಇವ್ರನ್ನ ಒಂದು ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು ಅಂತ ಹೇಳ್ತೀನಿ. ಕೋಗಿಲಲ್ಲೂ ಆದರೂ ಆಗಲಿ, ಆರ್ ಆರ್ ನಗರದಲ್ಲಾಗಲಿ 2 ಕಡೆ ಕೂಡ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಸ್ಕ್ರೀನ್ ಮೇಲೆ ವಿವಾ ಡಿಸೈನ್ ಅವ್ರ ನಂಬರ್ ಕೊಟ್ಟಿರ್ತೀನಿ, ಆಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಸರ್ ವೀಕ್ಷಕರಿಗೆ ಸ್ವಲ್ಪ ದೂರ ಆದರೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಇಂಟರ್ನೆಟ್ ತೊಗೊಂಡ್ಬಂದಿರೋದು ದೊಡ್ಡಬಳ್ಳಾಪುರದಲ್ಲಿ. ಧನ್ಯವಾದಗಳು ವೀಕ್ಷಕರೇ.